और राम सीता वाली आत्माओं को जंगल में कांटों में ಮತ್ತೆ ರಾಮ್ ಸೀತೆ ಆತ್ಮಗಳು ಯಾರಿದ್ದಾರೆ ಅವರಿಗೆ ಕಾಡಿನಲ್ಲಿ ಮುಳ್ಳಿನ ಕಾಡಿನಲ್ಲಿ वास करना पड़ता है ವಾಸ ಮಾಡಬೇಕಾಗುತ್ತೆ और उनकी पालना करनी पड़ती है। ಮತ್ತೆ ಅವರ ಪಾಲನೆ ಮಾಡಬೇಕಾಗುತ್ತೆ। सतयुग की बात नहीं है, वहाँ कोई दास दासी नहीं होते हैं। ಮತ್ತೆ ಸತ್ಯುಗದ ಮಾತಾಗಿಲ್ಲ, ಅಲ್ಲಿ ಯಾವುದೇ ದಾಸದಾಸಿಯರು ಇರೋದಿಲ್ಲ। सारी बातें अभी की ಎಲ್ಲ ಮಾತುಗಳು ಇವಾಗಿಂದೇ ಆಗಿದೆ। यज्ञ के आदि में ಮತ್ತೆ ಯಜ್ಞದ ಆದಿಯಲ್ಲಿ जो तीन मूर्तियां हैं, ಈ ಮೂರು ಮೂರ್ತಿಗಳು ಯಾರಿದ್ದಾರೆ? ब्रह्मा विष्णु शंकर, वो अभी जिंदा है कि मर गए? ಮತ್ತೆ ಬ್ರಹ್ಮ ವಿಷ್ಣು ಶಂಕರ ಈ ಮೂರು ಮೂರ್ತಿಗಳು ಯಾರಿದ್ರು ಯಜ್ಞದ ಆದಿಯಲ್ಲಿ ಅವ್ರು ಇವಾಗ ಬದುಕಿದಾರಾ ಅಥವಾ ಶರೀರ ಬಿಟ್ಬಿಟ್ಟಿದಾರ? वो अभी जिंदा है। ಇವಾಗ ಅವ್ರು ಬದುಕಿದ್ದಾರೆ। तीन मूर्तियों में से ಮತ್ತೆ ಆ ಮೂರು ಮೂರ್ತಿಗಳಲ್ಲಿ जो लक्ष्मी बनने वाली मूर्ति है, ಯಾರು ಲಕ್ಷ್ಮಿ ಆಗುವಂತ ಮೂರ್ತಿ ಆಗಿದ್ದಾರೆ, मूर्ति थी, और जो नारायण बनने वाली मूर्ति थी, ಮೂರ್ತಿ ಆಗಿದ್ರು। ಮತ್ತೆ ಯಾರು ನಾರಾಯಣ ಆಗುವಂತ ಮೂರ್ತಿ ಆಗಿದ್ರು। उन दोनों के समझ से, ಮತ್ತೆ ಅವರಿಬ್ಬರ ತಿಳುವಳಿಕೆಯಿಂದ दोनों की समझाने से प्रभावित होकर के ಅವರಿಬ್ಬರು ತಿಳಿಸುವಂತ ಮಾತಿನಿಂದ ಪ್ರಭಾವಿತರಾಗ್ಬಿಟ್ಟು ब्रह्मा बाबा ने ज्ञान में चलना शुरू किया। ಬ್ರಹ್ಮ ಬಾಬಾ ಜ್ಞಾನದಲ್ಲಿ ನಡಿಲಿಕ್ಕೆ ಆರಂಭ ಮಾಡಿದ್ರು, ಅವ್ರು ಹೇಳುವಂತ ಮಾತಿನಿಂದ ಪ್ರಭಾವಿತರಾಗಿ। ज्ञान में उनको निश्चय बैठ गया ಜ್ಞಾನದಲ್ಲಿ ಅವ್ರಿಗೆ ನಿಶ್ಚಯ ಕುತ್ಕೊಂಡ್ಬಿಡ್ತು, कि मैं कृष्ण बनूंगा, ಮತ್ತೆ नाನೇ ಕೃಷ್ಣ ಆಗ್ತೀನಿ, सतयुग में जाकर के मेरा जन्म होगा, ಸತ್ಯುಗದಲ್ಲಿ ಹೋಗ್ಬಿಟ್ಟು ನನ್ನ ಜನ್ಮ ಆಗುತ್ತೆ, दुनिया में ಹೊಸ ये पुरानी ಪ್ರಪಂಚದಲ್ಲಿ दुनिया खत्म होने वाली है, ಈ ಹಳೆ ಪ್ರಪಂಚ ವಿನಾಶ ಆಗ್ಬೇಕಾಗಿದೆ। और मुझे अब ब्राह्मण धर्म की स्थापना करनी। ಮತ್ತೆ ಇವಾಗ ಈ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗ್ತಾ ಇದೆ। ये पक्का निश्चय बैठ ಈ ಮಾತಿನ ಪಕ್ಕ ನಿಶ್ಚಯ ಕುತ್ಕೊಂಡ್ಬಿಡ್ತು ಅವರಿಗೆ। तो वहाँ जाकर जाकर कृष्ण बने, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಏನಾಗ್ತಾರೆ, वहाँ ज्ञान का बीज पड़ा, ಇಲ್ಲಿ ಜ್ಞಾನದ ಬೀಜವನ್ನ ಹಾಕಿದ್ರು, ಬಿತ್ತಿತ್ತು। तो आपके बच्चे बने, ब्रह्मा और सरस्वती बने, आप क्या करेंगे? ಮತ್ತೆ ಇಲ್ಲಿ ಬ್ರಹ್ಮ ಮತ್ತೆ ಸರಸ್ವತಿದು ಜ್ಞಾನದ ಬೀಜ ಬಿತ್ತಿದ್ರು, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಏನಾಗ್ತಾರೆ ಅವರು, राधा यहाँ बीज पड़ा नहीं ज्ञान का, ಮತ್ತೆ ಅಲ್ಲಿ ಹೋಗ್ಬಿಟ್ಟು ರಾಧಾಕೃಷ್ಣರಾಗ್ತಾರೆ। ಮತ್ತೆ ಇಲ್ಲಿ ಜ್ಞಾನದ ಬೀಜ ಬಿತ್ತಿದ್ರು ಇಲ್ವೋ, इसके द्वारा पड़ा ಮತ್ತೆ ಯಾರ ಮುಖಾಂತರ ಆಯ್ತು? लक्ष्मी और नारायण के द्वारा। ಲಕ್ಷ್ಮಿ ಮತ್ತೆ ನಾರಾಯಣನ ಮುಖಾಂತರನೇ ಫೌಂಡೇಶನ್ ಬೀಳುತ್ತೆ। लक्ष्मी नारायण है, ಯಾರು ಸಂಗಮಯುಗಿ ಲಕ್ಷ್ಮೀ ನಾರಾಯಣರಾಗಿದ್ದಾರೆ, बनने वाले हैं, ಆಗುವಂತವ್ರಾಗಿದ್ದಾರೆ, उन्होंने भी यज्ञ के आदि में उनके अंदर ज्ञान का बीज डाला, ಅವರು ಆ ಯಜ್ಞದ ಆದಿಯಲ್ಲೇ ಅವರಲ್ಲಿ ಜ್ಞಾನದ ಬೀಜವನ್ನ ಹಾಕ್ಬಿಟ್ರು। तो सतयुग में जाके लक्ष्मी नारायण बने। ಅವಾಗ ಮತ್ತೆ ಅವ್ರು ಸತ್ಯುಗದಲ್ಲಿ ಹೋಗ್ಬಿಟ್ಟು ಲಕ್ಷ್ಮೀ ನಾರಾಯಣರಾಗ್ತಾರೆ। राधा कृष्ण का जुड़वा बच्चों के रूप में जन्म। ರಾಧಾಕೃಷ್ಣಂದು ಅವಳಿ ಜವಳಿ ಮಕ್ಕಳಿನ ರೂಪದಲ್ಲಿ ಜನ್ಮ। सतयुग में तो एक ही वंश होगा, ಸತ್ಯುಗದಲ್ಲಂತೂ ಒಂದೇ ವಂಶ ಇರುತ್ತೆ, एक ही कुल होगा, एक ही राज्य होगा, ಒಂದೇ ಕುಲ ಇರುತ್ತೆ, ಒಂದೇ ರಾಜ್ಯ ಇರುತ್ತೆ। वहाँ तो दो की बात ही नहीं है। ಅಲ್ಲಂತೂ ಇಬ್ರು ಮಾತೇ ಇಲ್ಲ, भाई बहन बन के पैदा होंगे, ಅಲ್ಲಂತೂ ಅಣ್ಣ ತಂಗಿ ಆಗ್ಬಿಟ್ಟು ಜನ್ಮ ತಗೊಂತಾರೆ, सारा जीवन भाई बहन बन के रहेंगे। ಇಡೀ ಜೀವನದಲ್ಲಿ ಅಣ್ಣ ತಂಗಿ ಆಗ್ಬಿಟ್ಟೇ ಇರ್ತಾರೆ। गंदी दृष्टिवृत्ति की वहाँ कोई बात ही नहीं है, ಅಲ್ಲಿ ಕೆಟ್ಟ ದೃಷ್ಟಿವೃತ್ತಿಯ ಮಾತೇ ಇಲ್ಲ, गंद वहाँ करते ही नहीं है। ಅಲ್ಲಂತೂ ಗಲೀಜ್ ಮಾಡೋದೇ ಇಲ್ಲ। थोड़ा तो अंतर होगा क्योंकि बच्ची पहले पैदा होगी, ಸ್ವಲ್ಪ ಆದ್ರೂ ವ್ಯತ್ಯಾಸ ಇರುತ್ತಲ್ವಾ, ಯಾಕೆಂದ್ರೆ ಮಗಳು ಮೊದಲು ಜನ್ಮ ತಗೊಂತಾರೆ बाद में पैदा होगी, ಅಥವಾ ಆಮೇಲೆ ಜನ್ಮ ತಗೊಂತಾರ। है? बच्ची बाद में पैदा होगी तो एक सेकंड का अंतर होना चाहिए, नहीं होना चाहिए? ಮತ್ತೆ ಮಗಳೇ ಯಾರಿದ್ದಾರೆ ಅವರು ಆಮೇಲೆ ಜನ್ಮ ತಗೊಂತಾರೆ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ 1 ಸೆಕೆಂಡಿನ ಅಂತರ ವ್ಯತ್ಯಾಸ ಆದ್ರೂ ಇರಬೇಕು ಇಲ್ವೋ? एक सेकंड का तो अंतर होना चाहिए। 1 ಸೆಕೆಂಡಿನಂತೂ ವ್ಯತ್ಯಾಸ ಇರಬೇಕಾಗಿದೆ। सतयुग में जो राधा कृष्ण सतयुग में जन्म लेते हैं, ಯಾರು ರಾಧಾಕೃಷ್ಣ ಸತ್ಯುಗದಲ್ಲಿ ಜನ್ಮ ತಗೊಂತಾರೆ, युगल ज्वाइंट होकर के जन्म लेते हैं, ಯುಗಲ್ ಆಗ್ಬಿಟ್ಟು ಜುಡುವ ಅವಳಿ ಜವಳಿ ಆಗಿ ಜನ್ಮ ತಗೊಂತಾರೆ, उसका फाउंडेशन कहाँ पड़ा? ಅದ್ರ ಫೌಂಡೇಶನ್ ಎಲ್ಲಿ ಬೀಳುತ್ತೆ? संगम युग में राधा ने ಸಂಗಮ ಯುಗದಲ್ಲಿ ಯಾರು ರಾಧಾ ಇದ್ದಾರೆ
ब्रह्मा को बंद आंखें करके फॉलो किया। ಬ್ರಹ್ಮ ಬಾಬಾನ ಅವರು ಕಣ್ಣು ಮುಚ್ಕೊಂಡು ಫಾಲೋ ಮಾಡಿದರು, साथ साथ ही रही, ಜೊತೆಯಲ್ಲೇ ಇದ್ದರು. कभी कोई बात में क्रॉस नहीं किया। ಯಾವತ್ತೂ ಯಾವುದೇ ಮಾತಿನಲ್ಲಿ ಕ್ರಾಸ್ ಮಾಡಲಿಲ್ಲ. तो ज्वाइंट बच्चों के रूप में जन्म होता है। ಅದಕ್ಕೆ ಮತ್ತೆ ಅಲ್ಲಿ ಟ್ವಿನ್ಸ್ ಮಕ್ಕಳ ರೂಪದಲ್ಲಿ ಜನ್ಮ ಆಗುತ್ತೆ. ओम राधे और कृष्ण बच्चा, एक साथ में तो ಮತ್ತೆ ಓಂ ರಾಧೆ ಮಮ್ಮ ಮತ್ತೆ ಕೃಷ್ಣ ಮಗು, बोलना पड़ेगा। ये दोनों ही आत्माएं सतयुग में साथ साथ जन्म लेंगी। ಈ ಇಬ್ಬರು ಆತ್ಮಗಳು ಸತ್ಯುಗದಲ್ಲಿ ಜೊತೆಯಲ್ಲಿ जन्म ತಗೊಂತಾರೆ. अभी शूटिंग पीरियड में भी तो जो साथ साथ वहाँ जन्म लेंगी, 1 सेकंड का आगे पीछे का अंतर होगा। ಮತ್ತು ಯಾರು ಅಲ್ಲಿ ಅವಳಿ ಜವಳಿ ಮಕ್ಕಳಿನ ರೂಪದಲ್ಲಿ ಜೊತೆಯಲ್ಲಿ ಜನ್ಮ ತಗೊತಾರೆ, ಕೇವಲ 1 ಸೆಕೆಂಡಿನ ವ್ಯತ್ಯಾಸ ಇರುತ್ತೆ ಅಷ್ಟೇ ಹಿಂದೆ ಮುಂದೆ. वो 1 सेकंड का आगे पीछे का 5000 वर्ष के ड्रामे का अंतर यहाँ लंबा गैप बना देता है। ಮತ್ತು ಅಲ್ಲಿ 1 ಸೆಕೆಂಡಿನ ಹಿಂದೆ ಮುಂದೆ ಟೈಮ್ ಆಗುತ್ತೆ, ಅಷ್ಟೇ ಟೈಮ್ ಏನಿದೆ ಅದು ಇಲ್ಲಿ 5000 ವರ್ಷದ ಡ್ರಾಮಾದಲ್ಲಿ ತುಂಬ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ. शूटिंग पीरियड में ಶೂಟಿಂಗ್ ಪೀರಿಯಡ್ನಲ್ಲೂ ತುಂಬ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ. पीरियड में तो पहले सुनता है कृष्ण बच्चा, कृष्ण बच्चा हाँ ಶೂಟಿಂಗ್ ಪೀರಿಯಡ್ನಲ್ಲಂತೂ ಮೊದಲು ಕೇಳ್ತಾರೆ ಕೃಷ್ಣ ಮಗು, कलकत्ता में, हाँ जी, और बाद में सिंध हैदराबाद में जाके सुनता है ओम राधे। ओम राधे बाद ಆಮೇಲೆ ಸಿಂಧ ಹೈದರಾಬಾದ್ ಮೇಲೆ ಹೋಗ್ಬಿಟ್ಟು ಓಂ ರಾಧೆ ಮಮ್ಮ ಕೇಳ್ತಾರೆ ಅಂತ ಯಾರೋ ಹೇಳಿದರು. में सुनती है, सिंध हैदराबाद में सुनती है या कलकत्ते में सुनती है, इसका भी कोई प्रूफ नहीं है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಓಂ ರಾಧೆ ಮಮ್ಮ ಸಿಂಧ ಹೈದರಾಬಾದ್ನಲ್ಲಿ ಕೇಳ್ತಾರಾ ಅಥವಾ ಕಲ್ಕತ್ತಾದಲ್ಲಿ ಕೇಳ್ತಾರಾ, ಈ ಮಾತಿಂದು ಇನ್ನೂ ಏನು ಪ್ರೂಫೇ ಇಲ್ಲ. प्रूफ मिलेगा तो ये भी कहा जाएगा। ಯಾವಾಗ ಪ್ರೂಫ್ ಸಿಗುತ್ತೋ ಅವಾಗ ಈ ಮಾತನ್ನು ಹೇಳಲಾಗುತ್ತೆ. तो थोड़ा गैप में सुनते हैं। हाँ जी, ಆದರೆ ಸ್ವಲ್ಪ ಗ್ಯಾಪ್ನಲ್ಲಿ ಕೇಳ್ತಾರೆ, क्योंकि वहाँ 5000 वर्ष की शूटिंग है ಯಾಕೆಂದರೆ ಅಲ್ಲಿ 5000 ವರ್ಷದ ಶೂಟಿಂಗ್ ಆಗಿದೆ, और यहाँ 10 वर्ष की ही शूटिंग है। ಮತ್ತು ಇಲ್ಲಂತೂ ಕೇವಲ 10 ವರ್ಷದ ಶೂಟಿಂಗ್ ಆಗಿದೆ. मतलब जो युगल लक्ष्मी नारायण को योग के बाद जन्म देंगे श्री राधे कृष्ण को, ಇವ್ರು ಕೇಳ್ತಾ ಇದ್ದಾರೆ ಯಾವಾಗ ಯುಗಲ್ ಮಕ್ಕಳಿಗೆ ರಾಧಾಕೃಷ್ಣನ್ ಥರ ಆತ್ಮಗಳಿಗೆ ಜನ್ಮ ಕೊಡ್ತಾರೆ, तो ये एक साथ ही देंगे या आगे पीछे देंगे? ಮತ್ತು ಇವರು ಒಟ್ಟಿಗೆ ಜನ್ಮ ಕೊಡ್ತಾರಾ ಅಥವಾ ಹಿಂದೆ ಮುಂದೆ ಜನ್ಮ ಕೊಡ್ತಾರಾ ಅಂತ ಕೇಳ್ತಾ ಇದ್ದಾರೆ. अगर आगे पीछे जन्म देंगे तो छोटे बड़े हो जाएंगे पहली बार। ಅದಕ್ಕೆ ಬಾಬಾ ಹೇಳಿದ್ದಾರೆ ಹಿಂದೆ ಮುಂದೆ ಜನ್ಮವನ್ನು ಕೊಟ್ಟರೆ ಚಿಕ್ಕವರು ದೊಡ್ಡವರು ಆಗ್ಬಿಡ್ತಾರೆ. ಮೊದಲಿನ ಮಾತಂತೂ ಇದೇ ಆಗಿದೆ. तो आगे पीछे शरीर छोड़ना पड़ेगा। ಮತ್ತು ಅವರಿಗೆ ಹಿಂದೆ ಮುಂದೆನೇ ಶರೀರ ಬಿಡಬೇಕಾಗುತ್ತೆ. आगे पीछे जिनका जन्म होता है उनका आगे पीछे शरीर भी छूटता है। ಮತ್ತು ಯಾರ್ದು ಹಿಂದೆ ಮುಂದೆ ಜನ್ಮ ಆಗುತ್ತೋ ಅವ್ರಿಗೆ ಶರೀರನೂ ಹಿಂದೆ ಮುಂದೆನೇ ಬಿಡಬೇಕಾಗುತ್ತೆ, ಒಟ್ಟಿಗೆ ಆಗಲ್ಲ. साथ साथ जिनका जन्म होगा तो शरीर भी साथ साथ छूटेगा। ಮತ್ತು ಯಾರ್ದು ಜೊತೆಯಲ್ಲಿ ಜನ್ಮ ಆಗುತ್ತೆ ಅವ್ರ ಶರೀರನೂ ಜೊತೆಯಲ್ಲೇ ಬಿಡ್ತಾರೆ. अगर आगे पीछे शरीर छोड़ना पड़े ಒಂದು ವೇಳೆ ಹಿಂದೆ ಮುಂದೆ ಶರೀರ ಬಿಡಬೇಕಾಗುತ್ತೆ ಅಂದರೆ तो एक विधुर हो जाएगा, दूसरी विधवा हो जाएगी। ಮತ್ತೆ ವಿಧುರರಾಗಿ ಹೋಗ್ತಾರೆ. तो सतयुग में ऐसा होता है क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಸತ್ಯುಗದಲ್ಲಿ ಈ ಥರ ಇರುತ್ತಾ, इसलिए ये नियम बना हुआ है ಅದಕ್ಕೋಸ್ಕರ ಏನು ನಿಯಮ ಇದೆ, कि 21 जन्म का साथ देता हूँ। 21 ಜನ್ಮಕ್ಕೋಸ್ಕರ ಜೊತೆ ಕೊಡ್ತೀನಿ ಅಂತ. क्या जो तुम्हारे 63 जन्म के माँ बाप है वो तो एक जन्म का साथ ಅಂದ್ರೆ निभाने के लिए ಯಾರು ನಿಮ್ಮ 63 ಜನ್ಮದ ತಂದೆ ತಾಯಿಗಳಾಗಿದ್ದಾರೆ ಅವರಂತೂ ಕೇವಲ 1 ಜನ್ಮವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. तुमको एक जन्म के लिए शादी के बंधन में बांधते हैं, ನಿಮಗೆ 1 ಜನ್ಮಕ್ಕೋಸ್ಕರ ಮದುವೆ ಬಂಧನದಲ್ಲಿ ಬಂಧಿತ ಮಾಡ್ತಾರೆ. लेकिन मैं तुमको 21 जन्म के प्यार के बंधन में बांध के जाता हूँ। ಆದರೆ ನಾನು ನಿಮ್ಮನ್ನ 21 ಜನ್ಮಕ್ಕೋಸ್ಕರ ಪ್ರೀತಿಯ ಬಂಧನದಲ್ಲಿ ಬಂಧಿತ ಮಾಡಿ ಹೋಗ್ತೀನಿ. तो कौन सा प्यार का बंधन अच्छा, कितने जन्म का अच्छा? ಮತ್ತೆ ಯಾವ ಪ್ರೀತಿಯ ಬಂಧನ ಒಳ್ಳೇದಾಗಿದೆ, ಎಷ್ಟು ಜನ್ಮದ ಒಳ್ಳೇದಾಗಿದೆ? 21 जन्म का तो बढ़िया। 21 ಜನ್ಮದ ಒಳ್ಳೇದಾಗಿದೆ. तो अगर बीच में एक की मृत्यु पहले हो जाए और एक की मृत्यु बाद में हो ಮತ್ತೆ ಒಂದು ವೇಳೆ ಕೊನೆಯಲ್ಲಿ ಒಬ್ರು ಮೃತ್ಯು ಮೊದಲಾಗುತ್ತೆ ಒಬ್ರು ಮೃತ್ಯು ನಂತರ ಆಗುತ್ತೆ, ಆ ಥರ ಆದರೆ तो साथ कहेंगे, ಮತ್ತೆ ಅದಕ್ಕೆ ಜೊತೆಯಲ್ಲಿ ಅಂತ ಹೇಳಲಾಗುತ್ತಾ? तो साथ तो बिछुड़ गया, तो विधुर हो गए, विधवा हो गए। ಮತ್ತು ಅವ್ರಿಗೆ ಜೊತೆಯಲ್ಲಿ ಶರೀರ ಬಿಟ್ಟರು ಜೊತೆಯಲ್ಲೇ ಹೋದ್ರು ಅಂತ ಹೇಳಲಿಕ್ಕಾಗಲ್ಲ. ಅವಾಗ ಅವ್ರಿಗೇನಂತ ಹೇಳಲಾಗುತ್ತೆ, ಇವರು ವಿಧುರರಾದರು ಅಂತ ಹೇಳಲಾಗುತ್ತೆ. ಇಬ್ಬರದ್ದು ವಿರಹ ಆಗೋಗ್ಬಿಡುತ್ತೆ ಅವಾಗ. तो ऐसा नहीं होता सतयुग। ಮತ್ತೆ ಆ ಥರ ಸತ್ಯುಗದಲ್ಲಿ ಆಗೋದಿಲ್ಲ. साथ साथ जन्म होता है ಜೊತೆಯಲ್ಲೇ ಜನ್ಮ ಆಗುತ್ತೆ और साथ साथ मृत्यु। ಮತ್ತೆ ಜೊತೆಯಲ್ಲೇ ಮೃತ್ಯುನೂ ಆಗುತ್ತೆ. श्री लक्ष्मी श्री नारायण युगल हुए ना, तो उनके योग जन्म होगा श्री राधे श्री कृष्ण का।
तो वो तो एक ही युगल से जन्म लिए ना, तो आपस में भाई बहन हुए, तो युगल कैसे हो गए? तो भाई बहन होने चाहिए थे ना। ಯಾರು ಕೇಳ್ತಾ ಇದ್ದಾರೆ ಯಾವ ರೀತಿ ಯೋಗ ಬಲದಿಂದ ರಾಧಾಕೃಷ್ಣನ ಜನ್ಮ ಆಗುತ್ತೆ ಅಲ್ವಾ, तो ಒಬ್ಬ ತಂದೆ ತಾಯಿ ಹೊಟ್ಟೆಯಿಂದನೇ ಅವರಿಬ್ರದ್ದು ಅವಳಿ ಜವಳಿ ಮಕ್ಕಳ ರೂಪದಲ್ಲಿ ಜನ್ಮ ಆಗುತ್ತೆ, ಮತ್ತು ಅವರಿಬ್ರು ಅಣ್ಣ ತಂಗಿ ಆಗಿರ್ಬೇಕಲ್ವಾ, ಯುಗಲ್ ಯಾವ ಥರ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. आज की दुनिया में स्वयंवर कैसे हुआ? युगल बच्चे पैदा होते हैं कि नहीं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈಗಿನ ಪ್ರಪಂಚದಲ್ಲಿ ಯುಗಲ್ ಮಕ್ಕಳು ಜನ್ಮ ತಗೊಂತಾರೋ ಇಲ್ವೋ, दो बच्चे इकट्ठे पैदा होते हैं कि नहीं? ಇಬ್ರು ಮಕ್ಕಳು ಒಟ್ಟಿಗೆ ಜನ್ಮ ತಗೊಂತಾರೋ ಇಲ್ವೋ. तो ऐसे युगल बच्चे सत्युग में पैदा नहीं हो सकते ಮತ್ತೆ ಆ ಥರ ಯುಗಲ್ ಮಕ್ಕಳು ಸತ್ಯುಗದಲ್ಲಿ ಜನ್ಮ ತಗೊಳ್ಲಿಕ್ಕೆ ಆಗಲ್ವಾ? हैं? हो सकते हैं, ಆಗ್ಬೋದಾಗಿದೆ. लेकिन आज की दुनिया में जो जुगल जोड़ी बच्चे पैदा होते हैं उनके स्वभाव संस्कार अलग अलग होते ಆದರೆ इವಾಗಿನ ಸಮಯದಲ್ಲಿ ಯಾರೇ ಯುಗಲ್ ಮಕ್ಕಳು ಜನ್ಮ ತಗೊಂತಾರೆ ಅವ್ರದ್ದು ಸ್ವಭಾವ ಸಂಸ್ಕಾರ ಬೇರೆ ಬೇರೆ ಇರುತ್ತೆ. हैं। और वहाँ स्वभाव संस्कार 21 जन्म के लिए मिले हुए रहेंगे। ಆದರೆ ಅಲ್ಲಿ ಸ್ವಭಾವ ಸಂಸ್ಕಾರ 21 ಜನ್ಮದವರೆಗೂ ಸಹ ಸೇರಿರುತ್ತೆ. झगड़ा झगड़ा नहीं, ಅವ್ರು ಯಾವತ್ತೂ ಅಲ್ಲಿ ಜಗಳ ಆಗೋದಿಲ್ಲ ಅವ್ರದ್ದು. नहीं 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 थोड़ा ಯಾರೋ ಕೇಳ್ತಾ ಇದ್ದಾರೆ ಟ್ವಿನ್ಸ್ ಆಗಿದ್ರೆ ಇಬ್ರದ್ದು ಒಂದೇ ಥರ ಸ್ವಭಾವ ಸಂಸ್ಕಾರ ಇರುತ್ತೆ ಅಲ್ವಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಆ ಥರ ಇರಲ್ಲ. चेहरे में भी अंतर होता है, शरीर में भी थोड़ा अंतर होता है, ಮುಖದಲ್ಲಿ ಶರೀರದಲ್ಲೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ. और पैदाइश में भी थोड़ा ಮತ್ತೆ ಜನ್ಮ ತಗೊಳ್ಳೋದ್ರಲ್ಲೂ 1 ನಿಮಿಷದಾದ್ರೂ ವ್ಯತ್ಯಾಸ ಇದ್ದೇ ಇರುತ್ತೆ. बाबा ने कहने का था कि वो भाई बहन हुए ना, हाँ भाई बहन हुए। स्वयंवर कैसे हो गया उनका? भाई बहनों का स्वयंवर तो नहीं होना चाहिए ना। ಅವ್ರು ಹೇಳ್ತಿದ್ದಾರೆ ಆದರೆ ಜನ್ಮ ಒಟ್ಟಿಗೆ ತಗೊಂಡಿದ್ದಾರೆ ಅಂದರೆ ಅವರು ಸಹೋದರರಾದ್ರಲ್ವಾ, ಅಣ್ಣ ತಂಗಿ ಆದರು, ಮತ್ತು ಅವ್ರದ್ದು ಮದುವೆ ಅಂತೂ ಆಗಬಾರ್ದಾಗಿದೆ ಅಲ್ವಾ, ಯುಗಲ್ ಆಗಬಾರ್ದಾಗಿದೆ, ಅವ್ರ ಮದುವೆ ಯಾಕೆ ಆಗುತ್ತೆ ಅವ್ರದ್ದು ಅಂತ ಹೇಳ್ತಿದ್ದಾರೆ ಅವರು. युगल कैसे बन गए? बाबा हमें भाई बहन बनाने आया है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬಾಬा ನಮಗೆ ಅಣ್ಣ ತಂಗಿಯನ್ನಾಗಿ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರಾ कि पति पत्नी बना करके रखने आया है? ಅಥವಾ ಪತಿ ಪತ್ನಿ ಮಾಡಿ ಇಡ್ಲಿಕ್ಕೋಸ್ಕರ ಬಂದಿದ್ದಾರಾ? बाबा बनाने क्या आया? ಬಾಬಾ ನಮ್ಮನ್ನ ಏನು ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ? भाई बहन तो बनना नहीं चाहते क्या? ಅಣ್ಣ ತಂಗಿಯನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ, ಮತ್ತು ನೀವು ಆಗ್ಲಿಕ್ಕೆ ಇಷ್ಟಪಡೋದಿಲ್ವಾ? माने जो अभी पति और पत्नियां हैं ಅಂದರೆ ಯಾರು ಇವಾಗ ಪತಿ ಪತ್ನಿಯರಾಗಿದ್ದಾರೆ वो ये कहेंगे बारे सत्युग में तो वहाँ जो बच्चे होते हैं वो भाई बहन होते हैं, वो पति पत्नी कैसे बन जाएंगे? ಅಂದರೆ ಸತ್ಯುಗದಲ್ಲಿ ಯಾರೇ ಮಕ್ಕಳು ಜನ್ಮ ತಗೊಂತಾರೆ ಅಲ್ಲಿ ಅವರಂತೂ ಅಣ್ಣ ತಂಗಿ ಆಗಿರ್ತಾರೆ, ಮತ್ತೆ ಅಲ್ಲಿ ಅವ್ರ ಪತಿ ಪತ್ನಿ ಯಾವ ಥರ ಆಗೋಗ್ತಾರೆ ಅಂತ ಹೇಳ್ತಾರೆ. ಮತ್ತೆ तो इसका मतलब हम यहाँ भाई बहन नहीं बनना चाहते? ಅಂದರೆ ಇವಾಗ ಇದ್ರ ಅರ್ಥ ಏನಾಯ್ತು, ನಾವಿಲ್ಲಿ ಅಣ್ಣ ತಂಗಿ ಆಗ್ಲಿಕ್ಕೆ ಇಷ್ಟನೇ ಪಡಲ್ಲ. चाहते हैं लेकिन वहाँ विकार नहीं होगा। ಅದಕ್ಕೆ ಬಾಬಾ ಹೇಳ್ತಾರೆ ಇಷ್ಟಪಡ್ತಾರೆ ಆದರೆ ಅಲ್ಲಿ ವಿಕಾರ ಇರೋದಿಲ್ಲ. यहाँ देहभान है, ಇಲ್ಲಿ ದೇಹಾಭಿಮಾನ ಇದೆ, ये समझते हैं कि अरे ये तो छीछी बात है, ಅದಕ್ಕೋಸ್ಕರ ತಿಳ್ಕೊಂತಾರೆ ಅರೆ ಇದಂತೂ ಚೀಚಿ ಮಾತುಗಳಾಗಿದೆ ಅಂತ. और वहाँ तो देहभान होगा ही नहीं। ಆದರೆ ಅಲ್ಲಂತೂ ದೇಹಾಭಿಮಾನ ಇರೋದೇ ಇಲ್ಲ. भाई बहन होते हैं यहाँ होते हैं, वैसे भाई बहन वहाँ आज से अंत तक बन करके रहे। ಮತ್ತೆ ಯಾವ ಥರ ಇಲ್ಲಿ ಅಣ್ಣ ತಂಗಿ ಆಗಿರ್ತಾರೆ ಅದೇ ಥರ ಅಲ್ಲೂ ಆದಿಯಿಂದ ಅಂತ್ಯದವರೆಗೂ ಅಣ್ಣ ತಂಗಿನೇ ಆಗ್ಬಿಟ್ಟಿರ್ತಾರೆ. वहाँ जो भ्रष्ट इंद्रियां हैं उनका प्यार नहीं होगा, ಅಲ್ಲಿ ಭ್ರಷ್ಟ इंद्रियಗಳೇನಿದೆ ಅದ್ರ ಪ್ರೀತಿ ಇರೋದಿಲ್ಲ. वहाँ श्रेष्ठ इंद्रियों का प्यार होगा। जैसे भाई बहन में ಅಲ್ಲಂತೂ ಶ್ರೇಷ್ಠ इंद्रियಗಳ ಪ್ರೀತಿ ಇರುತ್ತೆ. दृष्टि का प्यार होता है ना, ಯಾವ ಥರ ಅಣ್ಣ ತಂಗಿಯಲ್ಲಿ ಶ್ರೇಷ್ಠ ಇಂದ್ರಿಯಗಳ ಪ್ರೀತಿ ಇರುತ್ತೆ ಅಲ್ವಾ, वाइब्रेशन का प्यार होता है ना, ವೈಬ್ರೇಷನಿನಲ್ಲಿ ಪ್ರೀತಿ ಇರುತ್ತೆ ಅಲ್ವಾ, ऐसे वहाँ वाइब्रेशन का प्यार होगा। ಅದೇ ರೀತಿ ಅಲ್ಲಿ ವೈಬ್ರೇಷನಿನ ಪ್ರೀತಿ ಇರುತ್ತೆ. तो भाई बहन होते हुए भी ಮತ್ತೆ ಅಣ್ಣ ತಂಗಿ ಆಗಿದ್ರೇನು ಸಹ वो आदि से अंत तक जोड़ी के रूप में रहेंगे। ಅವರು ಆದಿಯಿಂದ ಅಂತ್ಯದವರೆಗೂ ಜೋಡಿಯ ರೂಪದಲ್ಲೇ ಇರ್ತಾರೆ. उनका वाइब्रेशन का प्यार होगा, दृष्टि का प्यार होगा, ಅವ್ರದ್ದು ವೈಬ್ರೇಷನಿನ ಪ್ರೀತಿ ಇರುತ್ತೆ, ದೃಷ್ಟಿಯ ಪ್ರೀತಿ ಇರುತ್ತೆ, श्रेष्ठ इंद्रियों का प्यार होगा। ಶ್ರೇಷ್ಠ ಇಂದ್ರಿಯಗಳ ಪ್ರೀತಿ ಇರುತ್ತೆ. इसलिए वो खराब बात नहीं है। ಅದಕ್ಕೋಸ್ಕರ ಅದು ಕೆಟ್ಟ ಮಾತಲ್ಲ. नाम को युगल हुन्छ त्यस्तो। खून का संबंध नहीं होगा। ರಕ್ತದ ಸಂಬಂಧ ಇರೋದಿಲ್ಲ. सतयुग में कोई कोरोनेशन नहीं होता। ಸತ್ಯುಗದಲ್ಲಂತೂ ಯಾವುದೇ ಹಬ್ಬಗಳೆಲ್ಲ ಇರೋದಿಲ್ಲ. ये तो यहाँ की दुनिया की बात है। ಇದಂತೂ ಇಲ್ಲಿ ಈ ಪ್ರಪಂಚದ ಮಾತಾಗಿದೆ. दर्द ज्यादा है जिंदगी में, ಇಲ್ಲಿ ಜೀವನದಲ್ಲಿ ದುಃಖ ನೋವು ಎಲ್ಲ ತುಂಬಾ ಜಾಸ್ತಿ ಇದೆ. इसलिए 1-2 दिन त्योहार मना लेते हैं, ಅದಕ್ಕೋಸ್ಕರ 1-2 ದಿನ ಹಬ್ಬಗಳನ್ನ ಆಚರಿಸ್ಕೊಂಡ್ಬಿಡ್ತಾರೆ, दिन मना लेते हैं, जन्मदिन मना लेते हैं। ಖುಷಿಯ ದಿನವನ್ನ ಆಚರಿಸ್ತಾರೆ, ಜನ್ಮದಿನ ಅಂತ ಆಚರಿಸ್ತಾರೆ, ಯಾವ್ದಾದ್ರು ಹಬ್ಬಗಳನ್ನ ಫಂಕ್ಷನ್ಗಳನ್ನ ಮಾಡ್ತಾನೆ ಇರ್ತಾರೆ. वहाँ रोज ही कोरोनेशन है। ಅಲ್ಲಂತೂ ಪ್ರತಿದಿನನೇ ಹಬ್ಬಗಳಿರುತ್ತೆ. वो तो
स्वयंवर को ज्यादा नहीं होती क्या? वो ज्यादा स्वयंवर को नहीं होते हैं ना, वहाँ स्वयंवर होते ही नहीं। ಯಾರೋ ಕೇಳ್ತಿದ್ದಾರೆ ಮತ್ತೆ ಅಲ್ಲಿ ಜಾಸ್ತಿ ಸ್ವಯಂವರ ಆಗೋದಿಲ್ವಲ್ಲ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದು ಅಲ್ಲಂತೂ ಸ್ವಯಂವರ ಆಗೋದೇ ಇಲ್ಲ ಯಾರ್ದು. स्वयंवरण की बात यहाँ की बात है। ಸ್ವಯಂವರಣೆ ಮಾಡ್ಕೊಳ್ಳೋಂಥ ಮಾತೇನಿದೆ ಅದು ಇಲ್ಲಿಯ ಮಾತಾಗಿದೆ. संगमयुगी राधा है ಸಂಗಮಯುಗಿ ರಾಧಾ ಆಗಿದ್ದಾರೆ. जो स्वयंवरण करेगी कृष्ण का, जो ಅವರು कृष्ण ಕೃಷ್ಣನ ಸ್ವಯಂವರಣೆಯನ್ನ ಮಾಡ್ಕೊಂತಾರೆ. सूर्यवंशी है, ಯಾವ ಕೃಷ್ಣ ಸೂರ್ಯವಂಶಿ ಆಗಿದ್ದಾರೆ, राधा चंद्रवंश में है। ರಾಧಾ ಚಂದ್ರವಂಶದಲ್ಲಿದ್ದಾರೆ. सतयुग में तो स्वयंवर होने की बात ही नहीं। ಸತ್ಯುಗದಲ್ಲಂತೂ ಸ್ವಯಂವರಣೆ ಆಗುವಂತ ಮಾತೇ ಇಲ್ಲ. शास्त्रों में जो स्वयंवर की कथाएं हैं ಶಾಸ್ತ್ರದಲ್ಲೇನು ಸ್ವಯಂವರ ಮಾಡುವಂತ ಕಥೆಗಳನ್ನೇನು ತೋರಿಸಿದ್ದಾರೆ, वो किस समय की है? ಅದು ಯಾವ ಸಮಯದ್ದಾಗಿದೆ, संगमयुग की है। ಅದು ಸಂಗಮಯುಗದ್ದೇ ಆಗಿದೆ. तो कोई सतयुग में तो कोई जश्न मनाया ही नहीं जाता, ಸತ್ಯುಗದಲ್ಲಂತೂ ಯಾವುದೇ ಫಂಕ್ಷನ್ಗಳನ್ನ ಮಾಡೋದೇ ಇಲ್ಲ. कोई साग माना ही नहीं होता। ಅಲ್ಲಂತೂ ಯಾವುದೇ ಮದುವೆಗಳೇ ಆಗಲ್ಲ. साग माना या तीज त्योहार कहाँ होते हैं? ಮದುವೆಗಳು ಅಥವಾ ಯಾವುದೇ ಹಬ್ಬಗಳು ಅದೆಲ್ಲ ಎಲ್ಲ ಆಗುತ್ತೆ. जहाँ दुनिया में रोज तो दुख है, ಎಲ್ಲಿ ಪ್ರಪಂಚದಲ್ಲಿ ಪ್ರತಿದಿನ ಅಂತೂ ದುಃಖನೇ ದುಃಖ ಇದೆ. तो एक दो दिन का साग माना या सुख त्योहार मना लेते। ಅದಕ್ಕೋಸ್ಕರ ಯಾವತ್ತಾದ್ರೂ ಒಂದಿನ ಮದುವೆ ಆಗಲಿ ಹಬ್ಬಗಳಾಗಲಿ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಫಂಕ್ಷನ್ಗಳನ್ನು. अरे सतयुग में तो रोज ही त्योहार है, ಆದರೆ ಸತ್ಯುಗದಲ್ಲಂತೂ ಪ್ರತಿದಿನ ಹಬ್ಬನೇ ಆಗಿದೆ. रोज ही खुशियाँ है, ಅಲ್ಲಂತೂ ಪ್ರತಿದಿನ ಖುಷಿನೇ ಖುಷಿ ಇದೆ. रोज ही जश्न है। ಯಾವಾಗಲೂ ಫಂಕ್ಷನ್ಗಳೇ ಇರದೇ ಇದೆ ಅಲ್ಲಿ. लक्ष्मी नारायण बनने के बाद उनके आयु कितना होता है जब वो बच्चों को पैदा करते हैं? ಯಾರೋ ಕೇಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರಾದ ನಂತರ ಅವ್ರು ಯಾವಾಗ ಮಕ್ಕಳಿಗೆ ಜನ್ಮ ಕೊಡ್ತಾರೆ ರಾಧಾಕೃಷ್ಣನ್ ಥರ ಮಕ್ಕಳಿಗೆ, ಅವಾಗ ಅವ್ರ ಆಯಸ್ಸು ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. उनकी आयु होती है 60 साल। ಅವ್ರ ಆಯಸ್ಸು ಆಗಿರುತ್ತೆ 60 ವರ್ಷ, 60 के आसपास। ಅಂದರೆ 60ರ ಹತ್ತಿರದಲ್ಲಿ. जब 60 वर्ष के हो जाते हैं तो बच्चे की पैदाइश होती है। ಯಾವಾಗ ಅವ್ರು 60 ವರ್ಷದವ್ರು ಆಗೋಗ್ತಾರೆ ಅವಾಗ ಅವ್ರ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ. एक मुरली में बोला है हाँ। कि सातयुग में एक ही बच्चा होता है। हाँ एक जी। मुरली में बोला हाँ कि सातयुग में एक ही बच्चा होता है। हाँ। वो कैसे फिर वो बोला है कि एक बच्चा और एक बच्ची, एक मुरली में बोला है। ಅವ್ರು ಕೇಳ್ತಾ ಇದ್ದಾರೆ, ಒಂದು ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ ಸತ್ಯುಗದಲ್ಲಂತೂ ಒಂದೇ ಮಗು ಆಗುತ್ತೆ ಅಂತ, ಮತ್ತು ಇನ್ನೊಂದು ಮುರಳಿಯಲ್ಲಿ ಹೇಳಿದ್ದಾರೆ ಅಲ್ಲಂತೂ ಒಂದು ಗಂಡು ಮಗು ಒಂದು ಹೆಣ್ಮಗು ಇಬ್ಬರು ಆಗ್ತಾರೆ ಅಂತ ಹೇಳಿದ್ದಾರೆ. ಯಾವ ಥರ ಅಂತ बच्चा होता है इसका मतलब एक बच्ची होती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಒಂದು ಗಂಡು ಮಗುನೂ ಆಗುತ್ತೆ ಹೆಣ್ಮಗುನೂ ಆಗುತ್ತೆ. नहीं पर अच्छा हाँ, हाँ। बच्चा एक ही होता है। तो एक बच्ची होती है। तो लाजिम है जब एक बच्चा होता है तो आगे सृष्टि कैसे बढ़ेगी? तो ಬಾಬಾ ಹೇಳ್ತಿದ್ದಾರೆ ಮಗು ಅಂತೂ ಒಂದೇ ಆಗುತ್ತೆ, ಆದರೆ ಒಂದು ಗಂಡು ಮಗು ಒಂದು ಹೆಣ್ಮಗು ಆಗುತ್ತೆ. ಒಂದು ವೇಳೆ ಒಂದೇ ಮಗುನೇ ಜನ್ಮ ತಗೊಂಡ್ಬಿಟ್ರೆ ಮತ್ತೆ ಆ ಮುಂದೆ ಸೃಷ್ಟಿ ಯಾವ ಥರ ನಡೆಯುತ್ತೆ? बच्ची नहीं होगी तो ಹೆಣ್ಮಗು ಆಗಲಿಲ್ಲ ಅಂದರೆ ಮತ್ತೆ ಮುಂದೆ ಸೃಷ್ಟಿ ಯಾವ ಥರ ನಡೆಯುತ್ತೆ? बच्चा होगा तो बच्ची भी होगी। ಮಗ ಆಗಿದ್ರೆ ಮಗಳು ಆಗಿರ್ತಾರೆ. सतयुग में तो कायदे से सृष्टि चलती है। ಸತ್ಯುಗದಲ್ಲಂತೂ ಕಾಯ್ದೆಯಿಂದನೇ ಸೃಷ್ಟಿ ನಡೆಯುತ್ತೆ. पहले बच्चे की पैदाइश, ಮೊದಲು ಮಗುವಿನ ಜನ್ಮ ಆಗುತ್ತೆ, फिर बच्ची की पैदाइश। हाँ ಅದರ ನಂತರ ಮಗಳ ಜನ್ಮ ಆಗುತ್ತೆ. हाँ बच्चे होंगे, ಹಾ ಅವಳಿ ಜವಳಿ ಮಕ್ಕಳಾಗಿರ್ತಾರೆ. थोड़ा अंतर होगा, पहले बच्चा फिर बच्ची। ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಮೊದಲು ಮಗ ಆಗ್ತಾರೆ ಮತ್ತೆ ಮಗಳಾಗ್ತಾರೆ. 16 कला सतयुग में दृष्टि योग बल से और पुरुषोत्तम स्वर्णिम संगम में बच्चों की बुद्धि योग बल से पैदाइश। 16 ಕಲೆ ಸತ್ಯುಗದಲ್ಲಿ ದೃಷ್ಟಿ ಯೋಗಬಲದಿಂದ ಮತ್ತು ಪುರುಷೋತ್ತಮ ಸ್ವರ್ಣಿಮ ಸಂಗಮ ಯುಗದಲ್ಲಿ ಮಕ್ಕಳ ಜನ್ಮ ಬುದ್ಧಿ ಯೋಗಬಲದಿಂದ ಆಗುತ್ತೆ. संगम युग में जो काम किया है लक्ष्मी नारायण ने, ಮತ್ತೆ ಸಂಗಮ ಯುಗದಲ್ಲಿ ಲಕ್ಷ್ಮೀನಾರಾಯಣರು ಏನು ಕರ್ಮವನ್ನ ಮಾಡ್ತಾರೆ वो काम सतयुग के राधा कृष्ण नहीं कर सकते। ಆ ಕೆಲಸವನ್ನ ಸತ್ಯುಗದ ರಾಧಾಕೃಷ್ಣರು ಮಾಡ್ಲಿಕ್ಕೆ ಆಗಲ್ಲ. राधा कृष्ण फिर भी देह अभिमान का सुख लेते हैं। ರಾಧಾಕೃಷ್ಣರು ಆದ್ರೂ ದೇಹಾಭಿಮಾನದ ಸುಖ ತಗೊಂತಾರೆ. आंखें देह का हिस्सा है या नहीं? ಕಣ್ಣುಗಳು ದೇಹದ ಭಾಗ ಆಗಿದೆನೋ ಇಲ್ವೋ? देह का हिस्सा है तो देह अभिमान का सुख लेते हैं। ದೇಹದ ಭಾಗ ಆಗಿದೆ, ಅದಕ್ಕೆ ಮತ್ತೆ ಅವರು ದೇಹಾಭಿಮಾನದ ಸುಖವನ್ನ ತಗೊಂತಾರೆ. और लक्ष्मी नारायण ಮತ್ತೆ ಲಕ್ಷ್ಮೀನಾರಾಯಣರು देह का कोई सुख नहीं लेते, ಅವರು ದೇಹದ ಯಾವುದೇ ಸುಖವನ್ನ ತಗೊಳ್ಳೋದಿಲ್ಲ. देह के किसी अंग से सुख नहीं लेते, ಅವರು ದೇಹದ ಯಾವುದೇ ಅಂಗದಿಂದ ಸುಖ ತಗೊಳ್ಳಲ್ಲ. इसलिए उनको सामने देखते हो, सामने देख रहे हैं, ಅದಕ್ಕೋಸ್ಕರ ಅವ್ರು ಎದುರುಗಡೆನೆ ನೋಡ್ತಾ ಇದ್ದಾರೆ. फिर भी एक दूसरे की याद है। ಅಲ್ಲೂ ಸಹ ಒಬ್ರು ಇನ್ನೊಬ್ರದ್ದು ನೆನಪಿರುತ್ತೆ.
तो वाइब्रेशन का सुख लेते हैं वो, ಮತ್ತೆ ಅವರು ವೈಬ್ರೇಷನಿನ ಸುಖವನ್ನ ತಗೊಂತಾರೆ. उसमें देवान का नाम निशान होता ही नहीं. ಅವರಲ್ಲಿ ದೇಹಾಭಿಮಾನದ ಹೆಸರು ಗುರುತು ಇರೋದೇ ಇಲ್ಲ. तो वाइब्रेशन से बच्चों की पैदाइश होती है. ಮತ್ತೆ ಅಲ್ಲಿ ವೈಬ್ರೇಷನ್ನಿಂದ ಮಕ್ಕಳ ಜನ್ಮ ಆಗುತ್ತೆ. उसको कहते हैं ब्रह्मा के संकल्पों से सृष्टि रची गई. ಅದಕ್ಕೆ ಹೇಳಲಾಗುತ್ತೆ ಬ್ರಹ್ಮನ ಸಂಕಲ್ಪದಿಂದ ಸೃಷ್ಟಿ ರಚನೆ ಮಾಡಲಾಯಿತು ಅಂತ. वो ही वाइब्रेशन होता है ಮತ್ತೆ ಅದು ಅದೇ ವೈಬ್ರೇಷನ್ ಆಗಿರುತ್ತೆ जो 2 पपीतों के वृक्ष में होता है. ಯಾವುದು 2 ಪಪ್ಪಾಯ ಹಣ್ಣಿನ ಮರದಲ್ಲಿರುತ್ತೆ. एक मादा पपीता का वृक्ष यहाँ खड़ा है. ಒಂದು ಮಾದ ಪಪ್ಪಾಯ ಹಣ್ಣಿನ ವೃಕ್ಷ ಏನಿದೆ ಅದು ಇಲ್ಲಿ ನಿಂತಿರುತ್ತೆ ಅಂದ್ರೆ. और 2 मील के अंदर ಮತ್ತೆ ಇನ್ನು 2 ಮೀಲಿನ ಒಳಗಡೆ कोई नर वृक्ष भी खड़ा हुआ है जिसमें ಮತ್ತೆ ಇನ್ನೊಂದು ನರವೃಕ್ಷನು ನಿಂತಿರುತ್ತೆ. पपीते नहीं आते, फूल ही फूल आते. ಅದರಲ್ಲಿ ಪಪ್ಪಾಯ ಹಣ್ಣು ಬರೋದಿಲ್ಲ, ಕೇವಲ ಹೂವೇ ಹೂ ಬರುತ್ತೆ. उससे वो मकरंद लेकर के धारण करके ಮತ್ತೆ ಅದರಿಂದ ಮಕರಂದವನ್ನ ತಗೊಂಡು ಅದರ ಧಾರಣೆ ಮಾಡಿಕೊಂಡು पपीते पैदा कर देती है. ಪಪ್ಪಾಯ ಹಣ್ಣನ್ನ ಜನ್ಮ ಕೊಟ್ಬಿಡುತ್ತೆ ಅದು. वृक्षों में भी जब इतना देखा जाता है ಮತ್ತೆ ವೃಕ್ಷಗಳಲ್ಲೂ ಯಾವಾಗ ಇಷ್ಟೊಂದು ನೋಡ್ಲಾಗುತ್ತೆ तो मनुष्यों में नहीं हो सकता ಮತ್ತೆ ಮನುಷ್ಯರಲ್ಲ ಆಗೋದಿಲ್ವಾ? है, हो सकता कि नहीं? ಆಗ್ಬೋದಾಗಿದೆನೋ ಇಲ್ವೋ? तो संगम युग में है वाइब्रेशन की औलाद. ಆಗ್ಬೋದಾಗಿದೆ. ಮತ್ತೆ ಸಂಗಮ ಯುಗದಲ್ಲಿ ಆಗಿದೆ, ವೈಬ್ರೇಷನ್ ಇಂದ ಮಕ್ಕಳ ಜನ್ಮ ತಗೊಂತಾರೆ. राधे कृष्ण जैसी आत्माएं. ರಾಧಾಕೃಷ್ಣಂತರ ಆತ್ಮಗಳ ಜನ್ಮ ತಗೊಂತಾರೆ. और सतयुग में है दृष्टि की औलाद. ಮತ್ತೆ ಸತ್ಯುಗದಲ್ಲಿ ಆಗಿದ್ದಾರೆ ದೃಷ್ಟಿಯಿಂದ ಜನ್ಮ ತಗೊಳ್ಳೋಂತ ಮಕ್ಕಳು. आंखों का प्यार होता है. ಅಲ್ಲಿ ಕಣ್ಣಿನ ಪ್ರೀತಿ ಇರುತ್ತೆ. सूक्ष्म वीर्य है जैसे ಸೂಕ್ಷ್ಮ ವೀರ್ಯ ಆಗಿದೆ. जैसे पपीता है. ಯಾವ ರೀತಿ ಪಪ್ಪಾಯ ಹಣ್ಣಿದೆ. पपीता का वृक्ष नर भी होता है ಪಪ್ಪಾಯ ಹಣ್ಣಿನ ವೃಕ್ಷ ಏನಿದೆ ಅದು ನರ ವೃಕ್ಷನೂ ಆಗಿರುತ್ತೆ और मादा भी होता है. ಮತ್ತೆ ಮಾದ ವೃಕ್ಷನೂ ಆಗಿರುತ್ತೆ. नर 2 किलोमीटर दूर की क्यों न हो, ಆ ನರ ವೃಕ್ಷ 2 ಕಿಲೋಮೀಟರ್ ದೂರನೇ ಆಗಿರ್ಲಿ ಬಲೆ, 2 किलोमीटर के वृत्त में कोई भी और वृक्ष न हो, 2 ಕಿಲೋಮೀಟರ್ ದೂರದಲ್ಲಿ ಮಧ್ಯದಲ್ಲಿ ಬೇರೆ ಯಾವುದೇ ವೃಕ್ಷ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. तो भी जो मादा वृक्ष है पपीता का ಆದರೂ ಸಹ ಮಾದ ವೃಕ್ಷ ಏನಿದೆ ಪಪ್ಪಾಯ ಹಣ್ಣಿಂದು वो 2 किलोमीटर दूर से ಮತ್ತೆ ಅದು 2 ಕಿಲೋಮೀಟರ್ ದೂರದಿಂದನೂ ಸಹ अपने वाइब्रेशन को खींच लेता है. ತಮ್ಮ ವೈಬ್ರೇಷನ್ ಅನ್ನ ಎಳ್ಕೊಂಡ್ಬಿಡುತ್ತೆ ಅದು ಇಷ್ಟು ದೂರದಿಂದನೂ. तो जब वृक्ष जड़ खींच सकता है ಮತ್ತೆ ಯಾವಾಗ ವೃಕ್ಷ ಜಡ ಆಗಿದೆ ಅದು ಎಳಿಬಹುದಾಗಿದೆ. तो क्या चैतन्य मनुष्य जो देवताएं कहे जाते हैं ಮತ್ತೆ ಯಾರು ಚೈತನ್ಯ ಮನುಷ್ಯರು ಯಾರಿಗೆ ದೇವತೆಗಳು ಅಂತ ಹೇಳಲಾಗುತ್ತೆ वो दूर से वाइब्रेशन को नहीं खींच सकते. ಮತ್ತೆ ಅವರು ದೂರದಿಂದ ವೈಬ್ರೇಷನ್ ಅನ್ನ ಎಳಿಲಿಕ್ಕೆ ಆಗೋದಿಲ್ವಾ? खींच सकते हैं या नहीं? ಕೇಳ್ತಾ ಇದ್ದಾರೆ ಬಾಬಾ, ಎಳಿಬಹುದಾಗಿದೆನೋ ಇಲ್ವೋ? खींच सकते. ಎಳಿಬಹುದಾಗಿದೆ. तुम्हें दिखाई नहीं पड़ता लक्ष्मी नारायण का चित्र में नीचे कभी नहीं देखा? ನಿಮ್ಗೆ ಕಾಣಿಸೋದಿಲ್ವಾ ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ಕೆಳಗಡೆ ಯಾವತ್ತು ನೋಡಿಲ್ವಾ? क्या कर रहा है? ಏನ್ ಮಾಡ್ತಾ ಇದ್ದಾರೆ? वो क्या कर रहा है? ಅವ್ರು ಏನ್ ಮಾಡ್ತಾ ಇದ್ದಾರೆ? हैं? वो लक्ष्मी नारायण चित्र में जो राधा कृष्ण है वो वाइब्रेशन दिखा रहे हैं. ಲಕ್ಷ್ಮೀನಾರಾಯಣನ ಕೆಳಗಡೆ ಯಾರು ರಾಧಾಕೃಷ್ಣರಿದ್ದಾರೆ ಅವ್ರೇನ್ ವೈಬ್ರೇಷನ್ ತೋರಿಸ್ತಾ ಇದ್ದಾರಾ? आंखों से देख रहे हैं एक दूसरे को या वाइब्रेशन की बात है? ಕಣ್ಣಿನಿಂದ ಒಬ್ರು ಇನ್ನೊಬ್ರನ್ನ ನೋಡ್ತಾ ಇದ್ದಾರಾ ಅಥವಾ ವೈಬ್ರೇಷನಿನ ಮಾತಾಗಿದೆನಾ? अरे वाइब्रेशन मन के संकल्पों से निकलता है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ವೈಬ್ರೇಷನ್ ಏನಿದೆ ಅದು ಮನಸ್ಸಿನ ಸಂಕಲ್ಪಗಳಿಂದ ಬರುತ್ತಾ या आंखों से निकलता है? ಅಥವಾ ಕಣ್ಣುಗಳಿಂದ ಬರುತ್ತಾ? पता नहीं चल रहा है. ಗೊತ್ತಾಗ್ತಾ ಇಲ್ವಾ? राधा कृष्ण जो एक दूसरे को देख रहे हैं ರಾಧಾಕೃಷ್ಣ ಯಾರು ಒಬ್ರು ಇನ್ನೊಬ್ರನ್ನ ನೋಡ್ತಾ ಇದ್ದಾರೆ वो वाइब्रेशन के आधार पर देख रहे हैं ಅವರು ವೈಬ್ರೇಷನಿನ ಆಧಾರದಿಂದ ನೋಡ್ತಾ ಇದ್ದಾರಾ? या ऊपर लक्ष्मी नारायण जो खड़े हुए हैं सामने दृष्टि है एक दूसरे को ऐसे करके भी नहीं देखते. ಲಕ್ಷ್ಮೀನಾರಾಯಣರು ಯಾರಿದ್ದಾರೆ ಮೇಲೆ ಚಿತ್ರದಲ್ಲಿ ತೋರಿಸಿದ್ದಾರೆ, ಅವ್ರ ದೃಷ್ಟಿ ಎಲ್ಲಿದೆ ಎದುರುಗಡೆ ಇದೆ ಅಂದ್ರೆ ಅವ್ರದ್ದು ಪ್ರೀತಿ ವೈಬ್ರೇಷನಿನ ಪ್ರೀತಿ ಆಗಿದೆ. ಅವ್ರ ಕಣ್ಣಿನಿಂದ ಒಬ್ರು ಇನ್ನೊಬ್ರನ್ನ ನೋಡ್ತಾನೂ ಇಲ್ಲ.
ऐसे करके घुटका के थोड़ा देखते हैं कभी? ಕಣ್ಣನ್ನು ಕಣ್ಣಿನಿಂದ ಯಾವತ್ತಾದ್ರೂ ತಿರುಗಿ ನೋಡ್ತಾರಾ? नहीं देखते। ನೋಡೋದೇ ಇಲ್ಲ। इसका मतलब वो वाइब्रेशन से उनका प्यार चल रहा है। ಇದರ ಅರ್ಥ ಏನು? ವೈಬ್ರೇಷನ್ನಿಂದ ಅವ್ರ ಪ್ರೀತಿ ನಡೀತಾ ಇದೆನಾ या दृष्टि से चल रहा है? ಅಥವಾ ದೃಷ್ಟಿಯಿಂದ ನಡೀತಾ ಇದೆನಾ? वाइब्रेशन से चल रहा है। ವೈಬ್ರೇಷನ್ನಿಂದನೇ ನಡೀತಾ ಇದೆ। ज्यादा ऊंची और ताकतवर चीज कौन सी है? ಜಾಸ್ತಿ ಶ್ರೇಷ್ಠವಾಗಿರುವಂತದ್ದು ಮತ್ತೆ ಜಾಸ್ತಿ ಶಕ್ತಿಶಾಲಿ ಆಗಿರುವಂತ ವಸ್ತು ಏನಾಗಿದೆ? दृष्टि ज्यादा ऊंची चीज है या वाइब्रेशन ज्यादा ऊंची चीज है? ದೃಷ್ಟಿ ಜಾಸ್ತಿ ಶ್ರೇಷ್ಠ ಆಗಿದೆನಾ ಅಥವಾ ವೈಬ್ರೇಷನ್ ಜಾಸ್ತಿ ಶ್ರೇಷ್ಠ ಆಗಿದೆನಾ? वाइब्रेशन ज्यादा ऊंची चीज है। ವೈಬ್ರೇಷನ್ನೇ ಜಾಸ್ತಿ ಶ್ರೇಷ್ಠ ಆಗಿದೆ। तो राधा कृष्ण का सत्युग में जो जन्म होगा काय से होगा? ಮತ್ತೆ ಸತ್ಯುಗದಲ್ಲಿ ರಾಧಾಕೃಷ್ಣನಿಂದ ಏನ್ ಜನ್ಮ ಆಗುತ್ತೆ ಅದು ಯಾವುದರಿಂದ ಆಗುತ್ತೆ? ಅವ್ರ ಜನ್ಮ वाइब्रेशन से होगा। ವೈಬ್ರೇಷನ್ನಿಂದನೇ ಆಗುತ್ತೆ। राधा कृष्ण अपने बच्चों का जो अगले जन्म में जन्म देंगे, ಮತ್ತೆ ರಾಧಾಕೃಷ್ಣರು ತಮ್ಮ ಮಕ್ಕಳಿಗೆ ಏನ್ ಮುಂದಿನ ಜನ್ಮದಲ್ಲಿ ಜನ್ಮವನ್ನ ಕೊಡ್ತಾರೆ? सत्युग में दूसरे जन्म में ಸತ್ಯುಗದಲ್ಲಿ ಮುಂದಿನ ಜನ್ಮದಲ್ಲಿ ಎರಡನೇ ಜನ್ಮದಲ್ಲಿ काय से जन्म होगा? ಅವತ್ತು ಯಾವುದರಿಂದ ಜನ್ಮ ಆಗುತ್ತೆ? ಅಲ್ಲಿ दृष्टि से जन्म होगा। ಅಲ್ಲಿ ದೃಷ್ಟಿಯಿಂದ ಜನ್ಮ ಆಗುತ್ತೆ। काम विकार वो सत्युग में संपूर्ण नष्ट हो जाता है। ಮತ್ತೆ ಕಾಮವಿಕಾರ ಏನಿದೆ ಅದು ಸತ್ಯುಗದಲ್ಲಿ ಸಂಪೂರ್ಣ ನಷ್ಟ ಆಗ್ಬಿಡುತ್ತಾ? काम माने इच्छा। ಕಾಮ ಅಂದ್ರೇನೆ ಇಚ್ಛಾ ಅಂದ್ರೆ ಆಸೆ। काम माने क्या? ಕಾಮ ಅಂದ್ರೇನೆ ಏನಾಗಿದೆ? कामना। ಕಾಮನೆಗಳು ಅಂದ್ರೆ ಆಸೆಗಳು। तो सत्युग में वो काम विकार पूरा खत्म हो जाता है। ಮತ್ತೆ ಸತ್ಯುಗದಲ್ಲಿ ಆ ಕಾಮವಿಕಾರ ಪೂರ್ತಿ ನಷ್ಟ ಆಗ್ಬಿಡುತ್ತೆ। कुछ न कुछ इच्छा रहती है। ಅಥವಾ ಏನಾದ್ರೂ ಸ್ವಲ್ಪ ಆಸೆಗಳು ಇರುತ್ತಾ? हाँ? हाँ? पूरा खत्म हो जाता है। ಪೂರ್ತಿ ಮುಗ್ದೋಗ್ಬಿಡುತ್ತಾ ಅಲ್ಲಿ ಆಸೆಗಳು? कुछ इच्छा नहीं रहती। ಅಲ್ಲೇನು ಆಸೆನೇ ಇರೋದಿಲ್ವಾ? अच्छा राधा कृष्ण को देखो जरा चित्र में। ಅದಕ್ಕೆ ಬಾಬಾ ಹೇಳ್ತಿದಾರೆ ರಾಧಾಕೃಷ್ಣನ ನೋಡಿ ಸ್ವಲ್ಪ ಚಿತ್ರದಲ್ಲಿ क्या कर रहे हैं? ಅವ್ರೇನ್ ಮಾಡ್ತಾ ಇದ್ದಾರೆ देखो ना। ನೋಡಿ ಚಿತ್ರದಲ್ಲಿ क्यों देख रहे? ಒಬ್ರೊಬ್ರನ್ನ ನೋಡ್ತಾ ಇದ್ದಾರೆ ಅಂದ್ರು ಯಾರು? ಅದಕ್ಕೆ ಬಾಬಾ ಹೇಳ್ತಿದಾರೆ ಮತ್ತೆ ಯಾಕೆ ನೋಡ್ತಾ ಇದ್ದಾರೆ? हैं? क्यों देख रहे? ಯಾಕೆ ನೋಡ್ತಾ ಇದ್ದಾರೆ? इच्छा है ना? ಆಸೆ ಇದೆ ಅದಕ್ಕೆ ನೋಡ್ತಾ ಇದ್ದಾರೆ ಅಲ್ವಾ? ये इच्छा मात्रम अविद्या यहाँ संगम युग में बन सकती है। ಇಲ್ಲಿ ಇಚ್ಛಾ ಮಾತ್ರ ವಿದ್ಯೆ ಆಗೋ ಸ್ಟೇಜ್ ಏನಿದೆ ಇದು ಇಲ್ಲಿ ಸಂಗಮ ಯುಗದಲ್ಲೇ ಆಗ್ಬೋದಾಗಿದೆ। इसलिए यहाँ चढ़ती कला का युग है। ಅದಕ್ಕೋಸ್ಕರ ಇಲ್ಲಿ ಮೇಲೇರುವಂತ ಕಲೆಯ ಯುಗ ಆಗಿದೆ। सत्युग में जो जन्म लेगा पहला पत्ता, ಸತ್ಯುಗದಲ್ಲಿ ಯಾರು ಮೊದಲನೇ ಎಲೆ ರೂಪದಲ್ಲಿ ಜನ್ಮ ತಗೊಂತಾರೆ तो उसको इंद्रियों का सुख भोगने की इच्छा जरूर होगी। ಮತ್ತೆ ಅವರಿಗೆ ಇಂದ್ರಿಯಗಳ ಸುಖ ಅನುಭವಿಸುವಂತ ಆಸೆ ಖಂಡಿತವಾಗಿರುತ್ತೆ। आँख से सुख भोगता है, ಅವರು ಕಣ್ಣಿನಿಂದ ಸುಖ ಅನುಭವಿಸ್ತಾರೆ, दृष्टि से। ದೃಷ್ಟಿಯಿಂದ ಸುಖ ಅನುಭವಿಸ್ತಾರೆ। तो जो दृष्टि से सुख भोगना ये भी तो एक अंग है। ಮತ್ತೆ ಈ ದೃಷ್ಟಿಯಿಂದ ಸುಖ ಅನುಭವಿಸೋದು ಇದು ಸಹ ಒಂದು ಅಂಗನೇ ಆಗಿದೆ ಅಲ್ವಾ? है? हाँ सूक्ष्म अंग है। ಹಾ, ಸೂಕ್ಷ್ಮ ಅಂಗಗಳಾಗಿದೆ। इसलिए शास्त्रों में लिख दिया है हुई है काम अनंग। ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಹುಯಿಯ ಕಾಮ ಅನಂಗ್। क्या वो स्थूल अंग का रूप धारण नहीं करेगा। ಅಂದ್ರೆ ಅವರು ಸ್ಥೂಲ ಅಂಗದ ರೂಪವನ್ನ ಧಾರಣೆ ಮಾಡ್ಕೊಳ್ಳೋದಿಲ್ಲ, दृष्टि का रूप धारण करेगा। ಅವರು दृष्टिಯ ರೂಪವನ್ನ ಧಾರಣೆ ಮಾಡ್ಕೊಂತಾರೆ, दृष्टि से ही सुख लेंगे। ದೃಷ್ಟಿಯಿಂದನೇ ಸುಖ ತಗೊಂತಾರೆ। कोई आंखें थोड़ी आंखों के ऊपर चढ़ बैठती हैं। ಯಾವ್ದಾರದ ಕಣ್ಣುಗಳೇನ್ ಕಣ್ಣುಗಳ ಮೇಲೆ ಹತ್ ಕುತ್ಕೊಂಡ್ಬಿಡತ್ತಾ? ಇಲ್ಲ, नहीं, ये जो आंखों से ज्योति निकलती है ना, ಈ ಕಣ್ಣಿನಿಂದ ಏನ್ ಜ್ಯೋತಿ ಬರ್ತಾ ಇದೆ ಅಲ್ವಾ? और दूसरी आंख से जो ज्योति निकलती है, ಮತ್ತೆ ಇನ್ನೊಂದು ಕಣ್ಣಿನಿಂದನೂ ಎದುರುಗಡೆಯಿಂದ ಏನ್ ಜ್ಯೋತಿ ಬರ್ತಾ ಇದೆ, वो ज्योति ज्योति आपस में वाइब्रेशन आंखों का टकराता है। ಮತ್ತೆ ಆ ಜ್ಯೋತಿ ಪರಸ್ಪರದಲ್ಲಿ ಘರ್ಷಣೆ ಮಾಡುತ್ತೆ। ಅಂದ್ರೆ ವೈಬ್ರೇಷನ್ ಏನಿದೆ ಕಣ್ಣಿನ ವೈಬ್ರೇಷನ್ ಅದು ಸೇರುತ್ತೆ ಪರಸ್ಪರದಲ್ಲಿ। उसको वाइब्रेशन को, आंख के वाइब्रेशन को, ಮತ್ತೆ ಆ ಕಣ್ಣಿನ ವೈಬ್ರೇಷನ್ ಏನಿದೆ ಅದಕ್ಕೆ, आंख की ज्योति को अंग कहेंगे? ಕಣ್ಣಿನ ಜ್ಯೋತಿ ಏನಿದೆ ಅದಕ್ಕೆ ಅಂಗ ಅಂತ ಹೇಳಲಾಗುತ್ತಾ? ಇಲ್ಲ, नहीं, अनंग है। ಅಂದ್ರೆ ಅನಂಗ ಆಗಿದ್ದಾರೆ। तो ऐसे नहीं कि वो है ही नहीं। ಈ ತರ ಅಲ್ಲ, ಅದರ ಅರ್ಥ ಅವ್ರು ಇಲ್ಲೇ ಇಲ್ಲ ಅಂತ। सत्युग में भी काम होता है। ಸತ್ಯುಗದಲ್ಲೂ ಸಹ ಕಾಮ ಇರುತ್ತೆ। सतयुग में सगे भाई बहन
वंश आगे बढ़ाते हैं ना। मना ಸತ್ಯುಗದಲ್ಲಿ ಯಾವಾಗಲೂ ಅಣ್ಣ ತಂಗಿ ಯಾರಿರ್ತಾರೆ ಅವರೇ ವಂಶವನ್ನ ಮುಂದೆ ನಡೆಸ್ತಾರೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. साथ पैदा ही होते हैं वो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಅಂದ್ರೆ ಅವ್ರ ಜನ್ಮನೇ ಜೊತೆ ಜೊತೆಯಲ್ಲಿ ತಗೊಂತಾರೆ. तो वहाँ कोई गंदगी संतान पे थोड़ी पैदा होती है। ಅದಕ್ಕೆ ಬಾಬಾ ಹೇಳ್ತಾರೆ, ಅಲ್ಲೇನ್ ಗಲೀಜಿನಿಂದ ಮಕ್ಕಳು ಜನ್ಮ ತಗೊಂತಾರ? ಇಲ್ಲ, तो दृष्टि योग है। ಅಲ್ಲಂತೂ ದೃಷ್ಟಿ ಯೋಗ ಆಗಿದೆ. दृष्टि तो प्योर चीज है ना। ದೃಷ್ಟಿ ಅಂತೂ ಪವಿತ್ರ ವಸ್ತು ಆಗಿದೆ ಅಲ್ವಾ? तो पवित्रता की संतान है। ಮತ್ತೆ ಅವರು ಪವಿತ್ರತೆಯ ಮಕ್ಕಳಾಗಿದ್ದಾರೆ. त्रेता में भी बाहुपाश तक बनते हैं। ತ್ರೇತಾಯುಗದಲ್ಲೂ ಸಹ ಬಾಹುಪಾಶದವರೆಗೂ ಇರುತ್ತೆ ಅಷ್ಟೇ. दृष्टि और मुख का भी प्यार होता है। ದೃಷ್ಟಿದು ಮುಖದ್ದು ಪ್ರೀತಿ ಇರುತ್ತೆ. वहाँ भी मुख की संतान है, श्रेष्ठ इंद्रियों की संतान है। ಅಲ್ಲೂ ಸಹ ಮುಖದ ಸಂತಾನರೇ ಆಗಿರ್ತಾರೆ. ಶ್ರೇಷ್ಠ ಇಂದ್ರಿಯಗಳಿಂದನೇ ಮಕ್ಕಳು ಜನ್ಮ ತಗೊಂತಾರೆ ತ್ರೇತಾಯುಗದಲ್ಲೂ. इसलिए भाई बहन ही है बचपन में। ಅದಕ್ಕೋಸ್ಕರ ಅವರು ಅಣ್ಣ ತಂಗಿನೇ ಆಗಿದ್ದಾರೆ. ಬಾಲ್ಯಾವಸ್ಥೆಯಲ್ಲೂ ಅಣ್ಣ ತಂಗಿನೇ ಆಗಿದ್ದಾರೆ. और बच्चे पैदा होते हैं तो पति पत्नी भी है। ಮತ್ತೆ ಯಾವಾಗ ಅವ್ರ ಮಕ್ಕಳು ಜನ್ಮ ಕೊಡ್ತಾರೆ ಆವಾಗ ಅವ್ರ ಪತಿ ಪತ್ನಿನೂ ಆಗಿದ್ದಾರೆ. देवताएं तो आत्मिक स्थिति वाले होते हैं। ದೇವತೆಗಳಂತೂ ಆತ್ಮಿಕ ಸ್ಥಿತಿ ಉಳ್ಳಂತವ್ರಾಗಿರ್ತಾರೆ. आत्मिक स्थिति से बच्चे को पैदाइश होती है। ಆತ್ಮಿಕ ಸ್ಥಿತಿಯಿಂದ ಅಲ್ಲಿ ಮಕ್ಕಳ ಜನ್ಮ ಆಗುತ್ತೆ. दृष्टि के प्यार से बच्चे पैदा होते हैं। ಅಲ್ಲಿ ದೃಷ್ಟಿಯ ಪ್ರೀತಿಯಿಂದ ಮಕ್ಕಳ ಜನ್ಮ ಆಗುತ್ತೆ. मुख के प्यार से बच्चे पैदा होते हैं। ಅಲ್ಲಿ ಮುಖದ ಪ್ರೀತಿಯಿಂದ ಮಕ್ಕಳ ಜನ್ಮ ಆಗುತ್ತೆ. जैसे मोर है, मिसाल आज की दुनिया में मौजूद है। ಯಾವ ತರ ನವಿಲಿದೆ, ನವಿಲಿನ ಉದಾಹರಣೆ ಈಗಿನ ಸಮಯದಲ್ಲೂ ಪ್ರಪಂಚದಲ್ಲಿದೆ. मोर भ्रष्ट इंद्रियों के विकार से बच्चे पैदा नहीं करता। ನವಿಲೇನಿದೆ ಅದು ಭ್ರಷ್ಟ ಇಂದ್ರಿಯಗಳ ವಿಕಾರದಿಂದ ಮಗುವಿಗೆ ಜನ್ಮ ಕೊಡೋದಿಲ್ಲ. मोर जब नाचता है ನವಿಲು ಯಾವಾಗ ಡ್ಯಾನ್ಸ್ ಮಾಡುತ್ತೆ तो अपने गंदे पांव, टेढ़े मेढ़े पांव को देख करके रोता है। ಅವಾಗ ಅದು ತಮ್ಮ ಗಲೀಜಾಗಿರೋ ಕಾಲನ್ನ, ಸೊಟ್ಟಪಟ್ಟ ಇರುವಂತ ಕಾಲುಗಳನ್ನ ನೋಡ್ಬಿಟ್ಟು ಅಳುತ್ತೆ. ಅದು उस आंसू को मोरनी पी लेती है। ಮತ್ತೆ ಆ ಕಣ್ಣೀರನ್ನ ಹೆಣ್ಣು ನವಿಲು ಕುಡಿದ್ ಬಿಡುತ್ತೆ. उसी से बच्चा पैदा हो जाता है। ಮತ್ತೆ ಅದರಿಂದನೇ ಅದ್ರ ಮಗು ಜನ್ಮ ತಗೊಂಡ್ಬಿಡುತ್ತೆ. वो श्रेष्ठ अंग की पैदाइश है मोर। ಮತ್ತೆ ಆ ನವಿಲೇನಿದೆ ಇದು ಶ್ರೇಷ್ಠ ಅಂಗದ ಜನ್ಮ ಆಗಿದೆ ಅದರದು. इसलिए आज भी भारतवर्ष में मोर भारत की राष्ट्रीय चिड़िया मानी जाती है। ಅದಕ್ಕೋಸ್ಕರ ಇವಾಗೂ ಸಹ ಪೂರ್ತಿ ದೇಶದಲ್ಲಿ, ಭಾರತ ದೇಶದಲ್ಲಿ ನವಿಲಿಗೆ ರಾಷ್ಟ್ರೀಯ ಪಕ್ಷಿ ಅಂತ ಹೇಳಲಾಗುತ್ತೆ. मोर का मिसाल, मोर की पूंछ का मिसाल ಮತ್ತೆ ನವಿಲಿನ ಉದಾಹರಣೆಯನ್ನ, ನವಿಲ್ಗೆರೆಯ ಉದಾಹರಣೆಯನ್ನ कृष्ण के मोर पंख से देते हैं। ಕೃಷ್ಣನ ತಲೆ ಮೇಲೆ ನವಿಲ್ಗೆರೆಯನ್ನ ತೋರಿಸ್ತಾರೆ, ಅದ್ರ ಜೊತೆ ಕೊಡ್ತಾರೆ. जैसे मोर पंख है ಯಾವ ರೀತಿ ನವಿಲ್ಗೆರೆ ಆಗಿದೆ, वो पवित्रता की निशानी है। ಅದು ಪವಿತ್ರತೆಯ ಗುರುತಾಗಿದೆ. मोर को अपवित्र होते हुए भ्रष्ट इंद्रियों से विकार भोगते हुए किसी ने नहीं देखा होगा। ನವಿಲಿಗೆ ಅಪವಿತ್ರ ಆಗ್ತಾ ಇರೋದು, ಭ್ರಷ್ಟ ಇಂದ್ರಿಯಗಳಿಂದ ಭೋಗವನ್ನು ಭೋಗಿಸ್ತಾ ಇರೋದನ್ನ ಯಾರು ಸಹ ನೋಡಿಲ್ಲ. वो भ्रष्ट इंद्रियों से संतान, भ्रष्टाचारी संतान पैदा नहीं करता। ಅದು ಭ್ರಷ್ಟ ಇಂದ್ರಿಯಗಳಿಂದ ಭ್ರಷ್ಟಾಚಾರಿ ಮಗುವಿಗೆ ಜನ್ಮ ಕೊಡೋದಿಲ್ಲ. मोर डांस करता है ಯಾವಾಗ ಗಂಡು ನವಿಲು ಡ್ಯಾನ್ಸ್ ಮಾಡುತ್ತೆ और मोरनी उसका आंसू पी लेती है, ಅವಾಗ ಹೆಣ್ಣು ನವಿಲು ಅದರ ಕಣ್ಣೀರನ್ನ ಕುಡಿದ್ಬಿಡುತ್ತೆ. उसी से उसका गर्भ रह जाता है। ಅದರಿಂದನೇ ಅದು ಗರ್ಭಧಾರಣೆ ಮಾಡಿಕೊಳ್ಳುತ್ತೆ. ये एक उदाहरण दुनिया में आज तक चल रहा है। ಇದು ಒಂದು ಉದಾಹರಣೆ ಇವಾಗೂ ಸಹ ಪ್ರಪಂಚದಲ್ಲಿ ನಡೀತಾ ಇದೆ. समझाने के लिए ತಿಳಿಸ್ಲಿಕ್ಕೋಸ್ಕರ जो लोग नहीं समझते हैं, ಯಾರು ಜನಗಳು ತಿಳ್ಕೊಳ್ಳೋದೇ ಇಲ್ಲ. कहते हैं ऐसा नहीं हो सकता, ಹೇಳ್ತಾರೆ ಈ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. उनको समझाने के लिए ಮತ್ತೆ ಅವರಿಗೆ ತಿಳಿಸ್ಲಿಕ್ಕೋಸ್ಕರ ये मिसाल रखा हुआ है आज तक भी। ಇವಾಗ ಉದಾಹರಣೆನ ಇಟ್ಟಿದ್ದಾರೆ ಇವತ್ತಿನವರೆಗೂ ಸಹ. ड्रामा में ऐसी नूद है ಮತ್ತೆ ಡ್ರಾಮಾದಲ್ಲಿ ಈ ತರ ಫಿಕ್ಸ್ ಇದೆ, ताकि लोगों को समझ में आए ಯಾಕೆಂದ್ರೆ ಜನಗಳಿಗೆ ಅದು ಅರ್ಥ ಆಗ್ಲಿ ಅಂತ.
कि भ्रष्ट इंद्रियों के अलावा श्रेष्ठ इंद्रियों से भी संतान पैदा हो सकती है। ಅಂದ್ರೆ ಭ್ರಷ್ಟ ಇಂದ್ರಿಯಗಳನ್ನ ಬಿಟ್ಬಿಟ್ಟು ಶ್ರೇಷ್ಠ ಇಂದ್ರಿಯಗಳಿಂದನೂ ಸಹ ಮಕ್ಕಳ ಜನ್ಮ ಆಗ್ಬೋದಾಗಿದೆ ಅಂತ. और देवताएं श्रेष्ठ इंद्रियों की संतान थे, ಮತ್ತೆ ದೇವತೆಗಳು ಶ್ರೇಷ್ಠ ಇಂದ್ರಿಯಗಳ ಮಕ್ಕಳಾಗಿದ್ರು, इसलिए श्रेष्ठाचारी थे। ಅದಕ್ಕೋಸ್ಕರ ಅವರು ಶ್ರೇಷ್ಠಾಚಾರಿಗಳಾಗಿದ್ರು. सतयुग में बच्चे कैसे जन्म लेते हैं? ಸತ್ಯುಗದಲ್ಲಿ ಮಕ್ಕಳು ಯಾವ ತರ ಜನ್ಮ ತಗೊಂತಾರೆ? पूछने वाला समझता है कान से जन्म लेते होंगे, ಕೇಳುವಂತವ್ರು ತಿಳ್ಕೊಂತಾರೆ ಕಿವಿಯಿಂದ ಜನ್ಮ ತಗೊಂತಾರೇನೋ ಅಂತ, मुख से जन्म लेते होंगे। ಮುಖದಿಂದ ಜನ್ಮ ತಗೊಂತಾರೇನೋ. अरे भाई बच्चे हैं ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮಕ್ಕಳಾಗಿದ್ದಾರೆ ಅಂದ್ರೆ तो बच्चे बाप के मुकाबले कम ताकत वाले ही होंगे। ಮತ್ತೆ ಮಕ್ಕಳಾಗಿದ್ದಾರೆ ಅಂದ್ರೆ ಅವರು ತಂದೆ ಹೋಲಿಕೆಯಲ್ಲಿ ತಂದೆಗಿಂತ ಕಡಿಮೆ ಪವರ್ಫುಲ್ ಆಗಿರೋಂಥವ್ರೆ ಆಗಿರ್ತಾರ, ज्यादा ताकत वाले होंगे ಅಥವಾ ಜಾಸ್ತಿ ಶಕ್ತಿಶಾಲಿಗಳಾಗಿರ್ತಾರ. तो कम ताकत वाले होंगे ಮತ್ತೆ ಕಡಿಮೆ ಶಕ್ತಿ ಉಳ್ಳಂತವ್ರು ಆಗಿದ್ದಾರೆ ಅಂದ್ರೆ तो जो ऊंची इंद्रियां हैं ಮತ್ತೆ ಯಾವುದು ಶ್ರೇಷ್ಠ ಇಂದ್ರಿಯ ಆಗಿದೆ उनसे पैदा होंगे ಅದರಿಂದ ಜನ್ಮ ತಗೊಂತಾರ, या नीचे की इंद्रियों से ही पैदा होंगे? ಅಥವಾ ನಿಮ್ನ ಕೋಟಿಯ ಇಂದ್ರಿಯಗಳೇನಿದೆ ಅದರಿಂದ ಜನ್ಮ ತಗೊಂತಾರ? नीचे की इंद्रियों से ही पैदा होते हैं, वो नीचे है। ಕೆಳಗಿನ ಇಂದ್ರಿಯಗಳಿಂದನೇ ಅವ್ರು ಜನ್ಮ ತಗೊಂತಾರೆ, ಯಾಕೆಂದ್ರೆ ಅವ್ರು ನೀಚರಾಗಿದ್ದಾರೆ. बाप ऊंचे है, ತಂದೆ ಉನ್ನತವಾಗಿರುವಂತವ್ರಾಗಿದ್ದಾರೆ, ಶ್ರೇಷ್ಠ ಆಗಿದ್ದಾರೆ. और एक बात, दूसरी बात, ಮತ್ತೆ ಇದಾಯ್ತು ಒಂದ್ ಮಾತು. ಮತ್ತೆ ಇನ್ನೊಂದು ಮಾತು, आज कलयुग की दुनिया में जैसे माता की योनि से जन्म लेते हैं, ಇವಾಗ ಕಲಿಯುಗಿ ಪ್ರಪಂಚದಲ್ಲಿ ಯಾವ ತರ ತಾಯಿಯ ಯೋನಿಯಿಂದ ಜನ್ಮ ತಗೊಂತಾರೆ वैसे ही जन्म लेंगे क्या? ಅದೇ ತರ ಜನ್ಮ ತಗೊಂತಾರ ಅಂತ ಕೇಳ್ತಾ ಇದ್ದಾರೆ. आज की दुनिया में जो बच्चे जन्म लेते हैं ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವತ್ತಿನ ಪ್ರಪಂಚದಲ್ಲಿ ಯಾರು ಮಕ್ಕಳು ಜನ್ಮ ತಗೊಂತಾರೆ वो 2-2, 3-3 साल पालने में पड़े रहते हैं, टट्टी पेशाब करते रहते हैं। 2-3 ವರ್ಷ ಪಾಲನೆಯಲ್ಲೇ ಇರ್ತಾರೆ, ಅದರಲ್ಲೇ ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲ ಮಾಡ್ತಾ ಇರ್ತಾರೆ. गाय का बच्चा देखा? ಹಸುವಿನ ಮಗುವಿನ ನೋಡಿದೀರಾ? ಆಕಳನ್ನ? गाय सात्विक प्राणी है, ಹಸು ಸಾತ್ವಿಕ ಪ್ರಾಣಿ ಆಗಿದೆ. सभी प्राणियों के बीच में, ಎಲ್ಲ ಪ್ರಾಣಿಗಳ ಮಧ್ಯದಲ್ಲಿ ಅದು ಸಾತ್ವಿಕ ಆಗಿದೆ. जानवरों के बीच में ಪ್ರಾಣಿಗಳ ಮಧ್ಯದಲ್ಲಿ उसका बच्चा कैसे पैदा होता है? ಮತ್ತೆ ಅದ್ರ ಮಗು ಯಾವ ತರ ಜನ್ಮ ತಗೊಳುತ್ತೆ? पैदा हुआ और उछलने लगा, ಜನ್ಮ ತಗೊಂಡ ತಕ್ಷಣನೇ ಅದು ಎಗರಾಡಕ್ಕೆ ಆರಂಭ ಮಾಡ್ಬಿಡುತ್ತೆ. तो वहाँ बचपना नहीं होता है, ಮತ್ತೆ ಅಲ್ಲಿ ಬಾಲ್ಯಾವಸ್ಥೆ ಇರೋದಿಲ್ಲ, वहाँ कोई भी प्रकार की पालना नहीं लेनी पड़ती है इतनी। ಅಲ್ಲಿ ಯಾವುದೇ ಪ್ರಕಾರದ ಪಾಲನೆ ಇಷ್ಟೊಂದು ತಗೊಳ್ಳೋಂತ ಅವಶ್ಯಕತೆನೇ ಇರೋದಿಲ್ಲ. सुख से पैदाइश होती है। ಅಲ್ಲಿ ಸುಖದಿಂದ ಜನ್ಮ ಆಗುತ್ತೆ. आज की पैदाइश भी बच्चा कैसे पैदा होता है? रोते रोते, ಇವಾಗಿನ ಪ್ರಪಂಚದಲ್ಲೂ ಸಹ ಮಗು ಯಾವ ತರ ಜನ್ಮ ತಗೊಳುತ್ತೆ? ಅಳ್ತಾ ಅಳ್ತಾ ಜನ್ಮ ತಗೊಳುತ್ತಾ, या हंसते हंसते, ಅಥವಾ ನಗ್ತಾ ನಗ್ತಾ ಜನ್ಮ ತಗೊಳುತ್ತಾ? रोते रोते कुआए कुआए। ಅಳ್ತಾ ಅಳ್ತಾನೆ ಜನ್ಮ ತಗೊಳುತ್ತೆ ಅಲ್ವಾ? और माँ भी रोती है ಮತ್ತೆ ತಾಯಿನೂ ಸಹ ಅಳ್ತಾರ या हंसती है? ಅಥವಾ ನಗ್ತಾರ? रोती है। ಅವರು ಅಳ್ತಾರೆ. तो वहाँ रोने की संतान कलयुगी दुनिया में, ಮತ್ತೆ ಇಲ್ಲಿ ಕಲಿಯುಗಿ ಪ್ರಪಂಚದಲ್ಲಂತೂ ಅಳುವಿಂದ ಮಗುವಿನ ಜನ್ಮ ಆಗುತ್ತೆ. और नई दुनिया में ಮತ್ತೆ ಹೊಸ ಪ್ರಪಂಚದಲ್ಲಿ माता भी खुश और बच्चे भी खुश। ಮತ್ತೆ ಅಲ್ಲಂತೂ ತಾಯಿನೂ ಖುಷಿಯಲ್ಲಿರ್ತಾರೆ, ಮಗುನೂ ಖುಷಿಯಲ್ಲಿರ್ತಾರೆ. और ಯಾರೋ ಕೇಳ್ತಿದ್ದಾರೆ, ಪಾಪ ಇಲ್ಲಿ ಜಾಸ್ತಿ ಟೈಮ್ ಹೊಟ್ಟೆಲಿ ಇರ್ತಾರೆ ಅಲ್ವಾ, ಅದೇ ತರ ಅಲ್ಲೂ ಜಾಸ್ತಿ ಟೈಮ್ ಇರ್ತಾರ ಅಂತ. हाँ टाइम तो लगेगा ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಟೈಮ್ ಅಂತೂ ಹಿಡಿಯುತ್ತೆ ಅಲ್ವಾ. 9 महीने पेट में बच्चा नहीं रहता है, ಆದ್ರೆ 9 ತಿಂಗಳು ಮಗು ಹೊಟ್ಟೆಯಲ್ಲಿರೋದಿಲ್ಲ. 4.5 मास उसका पिंड तैयार होता है जो निर्जीव होता है, उसमें आत्मा नहीं होती है। 4.5 ತಿಂಗಳವರೆಗೂ ಅದು ಕೇವಲ ಪಿಂಡ ತಯಾರಾಗುತ್ತೆ, ನಿರ್ಜೀವ ಪಿಂಡ ಆಗಿರುತ್ತೆ ಅದು, ಅದರಲ್ಲಿ ಆತ್ಮ ಇರೋದಿಲ್ಲ.
चौथे 5वें महीने में उसमें आत्मा प्रवेश करती है। 4ನೇ 5ನೇ ತಿಂಗಳು ಯಾವಾಗ ಆರಂಭ ಆಗುತ್ತೋ ಆವಾಗ ಅದರಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ. फिर बच्चे का जन्म होता है 8वें 9वें महीने में, 9वें ಆವಾಗ ಮತ್ತೆ ಮಗುವಿನ ಜನ್ಮ ಆಗುತ್ತೆ 8 9 ತಿಂಗಳಲ್ಲಿ 10वें महीने में ಅಥವಾ 10 ತಿಂಗಳಲ್ಲಿ. सतयुग में अनेक संबंध नहीं होंगे. ಸತ್ಯುಗದಲ್ಲಿ ಅನೇಕ ಸಂಬಂಧಗಳಿರೋದಿಲ್ಲ. अभी राजा पुत्र को 2 बच्चे हो गए, उनको फिर बच्चे लगे, उनको फिर बच्चे हो गए, तो चाचा मामा काका काकी ये तो ऐसा ही रहता है। ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಮತ್ತೆ ಸತ್ಯುಗದಲ್ಲಿ ರಾಧಾಕೃಷ್ಣನ್ಗೆ ಮಕ್ಕಳು ಜನ್ಮ ತಗೊತಾರೆ, ಮತ್ತೆ ಅವ್ರಿಗೆ ಮತ್ತೆ ಮಕ್ಕಳಾಗ್ತಾರೆ, ಮತ್ತೆ ಅವ್ರಿಗೆ ಇನ್ನೂ ಮತ್ತೆ ಮಕ್ಕಳಾಗ್ತಾರೆ. ಮತ್ತೆ ಅಲ್ಲಿ ಸಂಬಂಧಗಳು ಹೆಚ್ಚಿರೋದಿಲ್ವಾ? ಅಲ್ಲಿ ಚಿಕ್ಕಪ್ಪ ಕಾಕ ನಾನ ಈ ಥರದೆಲ್ಲ ಬೇರೆ ಬೇರೆ ಸಂಬಂಧಗಳೇನೇ ಇದೆ ಅದೆಲ್ಲ ಇರೋದಿಲ್ವಾ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಅಲ್ಲೂ ಅನೇಕ ಸಂಬಂಧಗಳಾಗ್ಬಿಟ್ರೆ ಅದು ದುಃಖದಾಯಿ ಪ್ರಪಂಚ ಆಗೋಗುತ್ತಾ ಸುಖದಾಯಿ ಪ್ರಪಂಚ ಆಗೋಗುತ್ತಾ? ಬಾಬಾ ನಮ್ಗೆ ಇಲ್ಲೇನ್ ಕಲಿಸ್ತಾ ಇದ್ದಾರೆ? ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರು ಇಲ್ಲ, ಇದನ್ನೇ ಕಲಿಸ್ತಾ ಇದ್ದಾರೆ. ಒಂದ್ ವೇಳೆ ಯಾರಾದ್ರೂ ಬೇರೆಯವ್ರು ಇದ್ರೇನು ಸಹ ಅವರು ಮತ್ತೆ ಅಣ್ಣ ತಮ್ಮ ಆಗಿದ್ದಾರೆ. ಎಲ್ಲರೂ ಆತ್ಮ ಆತ್ಮ ಬಾಯಿ ಬಾಯಿ ಆಗಿದ್ದಾರೆ. ಎಲ್ಲ ಸಂಬಂಧವನ್ನು ನಷ್ಟ ಮಾಡಿಸ್ಬಿಡ್ತಾರೆ. ಅಲ್ಲಿ ಹೊಸ ಪ್ರಪಂಚದಲ್ಲಿ ಹೆಚ್ಚು ಸಂಬಂಧಗಳೆಲ್ಲ ಇರೋದಿಲ್ಲ. ನಾನಾ ಚಿಕ್ಕಪ್ಪ ಕಾಕ ದೊಡ್ಡಪ್ಪ ಇತ್ಯಾದಿಗಳು ಇವರೆಲ್ಲ ಇರೋದಿಲ್ಲ ಅಲ್ಲಿ. ಸಂಬಂಧ ಬಹುತ್ ಹಲ್ಕೆ ಹೋತೆ ಹೈ. ಅಲ್ಲಂತೂ ಸಂಬಂಧಗಳು ತುಂಬಾ ಹಗುರವಾಗಿರುತ್ತೆ. ಸ್ವರ್ಗ में सर्व संबंध की बात नहीं होती है. ಸ್ವರ್ಗದಲ್ಲಿ ಸರ್ವ ಸಂಬಂಧಗಳ ಮಾತೇ ಇರೋದಿಲ್ಲ. स्वर्ग के लिए बताया है, ಸ್ವರ್ಗಕ್ಕೋಸ್ಕರ ಅಂತೂ ಹೇಳಿದ್ದಾರೆ, जितनी ही श्रेष्ठ किस्म की नई दुनिया होगी, ಎಷ್ಟೇ ಶ್ರೇಷ್ಠ ಪ್ರಕಾರದ ಹೊಸ ಪ್ರಪಂಚ ಆಗಿರುತ್ತೆ उतने ही कम संबंध होंगे, ಅಷ್ಟೇ ಕಡಿಮೆ ಸಂಬಂಧಗಳಿರುತ್ತೆ. और जितनी ही दुनिया भ्रष्ट होती जाएगी, ಮತ್ತೆ ಎಷ್ಟೇ ಪ್ರಪಂಚ ಭ್ರಷ್ಟ ಆಗ್ತಾ ಹೋಗುತ್ತೆ उतने ही संबंधों की जड़ी लगती जाएगी, ಅಷ್ಟೇ ಸಂಬಂಧಗಳು ಹೆಚ್ಚಾಗ್ತಾ ಹೋಗುತ್ತೆ. सतयुग में जनरेशन कैसे बढ़ेगी? ಸತ್ಯುಗದಲ್ಲಿ ಜನರೇಷನ್ ಯಾವ ರೀತಿ ಹೆಚ್ಚಾಗುತ್ತೆ? ये बताया कि सतयुग में 4 ही रिश्ते होते हैं, माता पिता और भाई बहन के. कोई विकारी रिश्ता नहीं होता जी. तो जब विकारी रिश्ता नहीं होता तो आगे जो सतयुग की जनरेशन बताई गई है तो ये किस तरीके से मतलब आगे बढ़ेगी? ಯಾರೋ ಕೇಳ್ತಾ ಇದ್ದಾರೆ, ಸತ್ಯುಗದಲ್ಲಂತೂ ಜಾಸ್ತಿ ಸಂಬಂಧಗಳಿರೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಅಲ್ಲಂತೂ ಕೇವಲ ತಂದೆ ತಾಯಿ ಮತ್ತೆ ಮಕ್ಕಳು ಇರ್ತಾರೆ, ಇಬ್ರು, ಒಂದು ಗಂಡು ಮಗು ಹೆಣ್ಮಗು ಅಷ್ಟೇ. ಮತ್ತೆ ಅಲ್ಲಿ ಹೆಚ್ಚು ಸಂಬಂಧಗಳಿರಲ್ಲ, ವಿಕಾರದಿಂದ ಮಕ್ಕಳಿಗೆ ಜನ್ಮ ಕೊಡಲ್ಲ, ಈ ಥರ ಎಲ್ಲ ಇದೆ ಅಂದಮೇಲೆ ಮತ್ತೆ ಅಲ್ಲಿ ಜನಸಂಖ್ಯೆ ಏನು ಹೇಳಿದ್ದಾರೆ 9 ಲಕ್ಷ ಅಂತ, ಅದು ಯಾವ ಥರ ಹೆಚ್ಚಾಗುತ್ತೆ ಅಲ್ಲಿ ಜನಸಂಖ್ಯೆ ಮುಂದೆ? ಮತ್ತೆ ಇದು ಸಹ ಹೇಳಿದ್ದಾರೆ, ರಾಜ್ ಪರಿವಾರದವ್ರು ಯಾರೇ ಇರ್ತಾರೆ ಅವರಲ್ಲಿ 2ರಿಂದ 2 ಮಕ್ಕಳು ಜನ್ಮ ತಗೊಂತಾರೆ. ಆದ್ರೆ ಯಾರು ರಾಜ್ ಪರಿವಾರದವ್ರು ಆಗಿಲ್ಲ, ಮೇಲೆ ಕೆಳಗೆ ಅಂತೂ ಆಗ್ತಾರೆ ಅಲ್ವಾ? ಯಾರು ಸತ್ಯುಗದಲ್ಲಿ ಪ್ರಜಾವರ್ಗದ ಆತ್ಮಗಳು ಇರ್ತಾರೋ ಇಲ್ವೋ? ಅಲ್ಲಿ ಚಾಂಡಾಲರು ಎಲ್ಲ ಇರ್ತಾರೋ ಇಲ್ವೋ? ಮತ್ತೆ ಅವರಿಗೆ 2 ಮಕ್ಕಳು ಸಹ ಜನ್ಮ ತಗೊಂತಾರೆ, ಅಂದ್ರೆ 2 ಜೋಡಿಗಳು. ಅದಕ್ಕೆ ಅವ್ರು ಹೇಳ್ತಾರೆ, ಆದ್ರೆ ಎಲ್ಲರೂ ಒಬ್ಬ ತಂದೆ ಮಕ್ಕಳೇ ಆಗಿರ್ತಾರೆ ಅಲ್ವಾ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರು ಯಾರೋ ಹೇಳ್ತಾ ಇದ್ದಾರೆ, ಮತ್ತೆ ಎಲ್ಲರೂ ಒಬ್ಬ ತಂದೆ ಮಕ್ಕಳೇ ಆಗಿರ್ತಾರೆ ಅಲ್ವಾ? 2 ಜನ್ಮ ತಗೊಳ್ಳಿ ಅಥವಾ 4 ಜನ ಜನ್ಮ ತಗೊಳ್ಳಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಲ್ಲೆ ಅವ್ರು ಆಗಿರ್ತಾರೆ, ಮತ್ತೆ ಯಾರು ಮೊದಲನೇ ನಂಬರಿನ ಮಕ್ಕಳಾಗಿರ್ತಾರೆ ತಂದೆ ಮಕ್ಕಳು, ಅವ್ರು ಹೋಗ್ತಾರಾ ಅಥವಾ ನಂಬರ್ ವಾರ ಆಗ್ಬಿಟ್ಟು ಹೋಗ್ತಾರಾ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮೊದಲನೇ ನಂಬರಿನ ವಿದ್ಯಾಭ್ಯಾಸವನ್ನ ಓದ್ಬಿಟ್ಟು ಹೋಗ್ತಾರಾ ಅಥವಾ 3rd ಕ್ಲಾಸ್ ವಿದ್ಯಾಭ್ಯಾಸವನ್ನ ಓದುವಂತವ್ರು ಆಗಿರ್ತಾರ ಅಥವಾ ಬಿಲ್ಕುಲ್ ಓದದೇ ಇರೋರು ಸಹ ಇರ್ತಾರ?
जो बिल्कुल ही पढ़ाई नहीं पढ़ते, ಯಾರು ಸ್ವಲ್ಪನೂ ಸಹ ವಿದ್ಯಾಭ್ಯಾಸವನ್ನು ಓದೋದೇ ಇಲ್ಲ, संदेश मिल जाता है ले लेते हैं, ಕೇವಲ ಸಂದೇಶ ಸಿಕ್ಬಿಡುತ್ತೆ, ಆ ಸಂದೇಶವನ್ನ ತಗೊಂಡ್ಬಿಡ್ತಾರೆ. और जब प्रत्यक्षता हो जाती है तो चल पड़ते हैं। ಮತ್ತೆ ಯಾವಾಗ ಪ್ರತ್ಯಕ್ಷತೆ ಆಗೋಗುತ್ತೆ ಅವಾಗ ಹೊರಟೋಗ್ಬಿಡ್ತಾರೆ. 108 की माला की प्रत्यक्षता हो गई, 108ರ ಮಾಲೆಯ ಪ್ರತ್ಯಕ್ಷತೆ ಆಗೋಗ್ಬಿಡುತ್ತೆ. फिर चल पड़े। ಅವಾಗ ಮತ್ತೆ ನಡೀಲಿಕ್ಕೆ ಆರಂಭ ಮಾಡ್ತಾರೆ. तो उनको वही प्राप्ति होनी चाहिए जिन्होंने पुरुषार्थ किया है उनके बराबर। ಮತ್ತೆ ಅವರಿಗೆ ಅದೇ ಪ್ರಾಪ್ತಿ ಆಗ್ಬೇಕಾಗಿದೆನಾ? ಯಾರು ಯಾವ ತರ ಪುರುಷಾರ್ಥವನ್ನ ಮಾಡಿದ್ದಾರೆ ಅದೇ ನಂಬರ್ನಲ್ಲಿ अंतर तो पड़ेगा ना। ವ್ಯತ್ಯಾಸ ಅಂತೂ ಬೀಳುತ್ತೆ ಅಲ್ವಾ? आज की दुनिया में भी ಇವಾಗಿನ ಪ್ರಪಂಚದಲ್ಲೂ ಸಹ जो ऊंचे ऊंचे घराने के लोग हैं वहाँ कम बच्चे पैदा होते हैं। ಯಾರು ಶ್ರೇಷ್ಠ ಶ್ರೇಷ್ಠ ಘರಾನೆ ಇದೆ, ಪರಿವಾರಗಳಿದೆ, ಅಲ್ಲಿ ಜನ್ಮ ತಗೊಳ್ಳೋಂಥ ಮಕ್ಕಳು ಕಡಿಮೆನೆ ಮಕ್ಕಳಿಗೆ ಅವರು ಜನ್ಮ ಕೊಡ್ತಾರೆ. क्योंकि उनके एंटरटेनमेंट के तरीके और हैं। ಯಾಕೆಂದರೆ ಅವ್ರದ್ದು ಎಂಟರ್ಟೈನ್ಮೆಂಟ್ ಮಾಡುವಂಥ ವಿಧಿಗಳು ಬೇರೆ ಬೇರೆ ಇದೆ. और जो नीच घराने के हैं ಮತ್ತೆ ಯಾರು ನಿಮ್ನ ಕೋಟಿಯ ಪರಿವಾರದವರಾಗಿರ್ತಾರೆ उनमें एंटरटेनमेंट के तरीके हैं ही नहीं उनके पास। ಅವ್ರ ಹತ್ರ ಎಂಟರ್ಟೈನ್ಮೆಂಟ್ ಮಾಡುವಂಥ ವಿಧಿಗಳು ಏನು ಇಲ್ವೇ ಇಲ್ಲ. इसलिए ज्यादा बच्चे पैदा होते हैं। ಅದಕ್ಕೋಸ್ಕರ ಅವ್ರು ಜಾಸ್ತಿ ಮಕ್ಕಳು ಜನ್ಮ ತಗೊಂತಾರೆ. पहले जन्म में तो ಮತ್ತೆ ಮೊದಲನೇ ಜನ್ಮದಲ್ಲಂತೂ एक जन्म में सिर्फ एक ही भाई बहन का जन्म होगा। ಮೊದಲನೇ ಜನ್ಮದಲ್ಲಿ ಕೇವಲ ಒಬ್ಬರೇ ಅಣ್ಣ ತಂಗಿಯ ಜನ್ಮ ಆಗುತ್ತೆ, ಅವಳಿ ಜವಳಿ ಮಕ್ಕಳದ್ದು. एक पुत्र और एक पुत्री। ಒಂದು ಗಂಡು ಮಗು ಮತ್ತೆ ಒಂದು ಹೆಣ್ಮಗು. फिर आगे जनसंख्या बढ़ेगी या नहीं बढ़ेगी? ಮತ್ತೆ ಮುಂದೆ ಜನಸಂಖ್ಯೆ ಹೆಚ್ಚಾಗುತ್ತೋ ಇಲ್ವೋ? कि 4.5 लाख में से 4.5 लाख का ही जन्म ले हुआ। ಅಥವಾ 4.5 ಲಕ್ಷದಿಂದ ಕೇವಲ 4.5 ಲಕ್ಷ ಆತ್ಮಗಳದ್ದೇ ಜನ್ಮ ಆಗುತ್ತಾ? या 9 लाख से 9 लाख ही जन्म लेंगे? ಅಥವಾ 9 ಲಕ್ಷದಿಂದ 9 ಲಕ್ಷ ಆತ್ಮಗಳೇ ಜನ್ಮ ತಗೊಂತಾರ? नहीं, जो साहूकार होते हैं ಆ ಥರ ಏನಲ್ಲ. ಯಾರು ಸಾಹುಕಾರರಾಗಿರ್ತಾರೆ उनकी जनसंख्या की कम वृद्धि होती ಅವರ है, ಜನಸಂಖ್ಯೆದು ಕಡಿಮೆ ವೃದ್ಧಿ ಆಗುತ್ತೆ. और जो गरीब होते हैं ಮತ್ತೆ ಯಾರು ಬಡವರಾಗಿರ್ತಾರೆ उनकी जास्ती वृद्धि होती है। ಅವ್ರ ವೃದ್ಧಿ ಜಾಸ್ತಿ ಆಗೋಗುತ್ತೆ. प्रजा वर्ग की वृद्धि बढ़ जाती है। ಪ್ರಜಾವರ್ಗದವ್ರು ಯಾರು ಇರ್ತಾರೆ ಅವ್ರ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ವೃದ್ಧಿ ಆಗುತ್ತೆ. एक एक जीवन में 2-2 बार भी बच्चे पैदा करते हैं। ಒಂದೊಂದು ಜೀವನದಲ್ಲಿ 2-2 ಸತಿನೂ ಸಹ ಮಗುವಿಗೆ ಜನ್ಮ ಕೊಡ್ತಾರೆ. तो बाद में फिर बढ़ता जाता है। ಮತ್ತೆ ಅದು ಆಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. शेष अगले भाग में देखें। ಉಳಿದಿರೋದು ಮುಂದಿನ ಭಾಗದಲ್ಲಿ ನೋಡಿ. ಓಂ ಶಾಂತಿ.